ಎಲ್ಲ ಮಿಥ್ಯವು ನ್ಯಾಯ ಧರ್ಮದಿಂದ ಗಳಿಸಿ ದಂತದೆಲ್ಲ ನಿತ್ಯವು ನ್ಯಾಯ ಧರ್ಮದಿಂದ ಗಳಿಸಿ ದಂತದೆಲ್ಲ ನಿತ್ಯವು ಗರ್ವವಳಿದು ಮುಡಿ ಬರಲಿ ಗರ್ವವಳಿದು ಮುಡಿ ಬರಲಿ ವಿನಯಶೀಲ ಭಾವನೆ ಕರುಣಿಸಯ್ಯ ದೀನ ಬಂಧು ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾವನೆ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಬೇಡಿಕೊಳ್ಳುವೆ ದೇವನೇ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಒಳ್ಳೇದಾಗಿದೆ, ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ರಿ. ಇನ್ನೊಮ್ಮೆ ಇದೇ ತರ ನಮ್ಗೆ ಭಾವಗೀತೆಯನ್ನ ಹೇಳ್ತಾ ಇರಿ, ರಿಯಲಿ ಒಳ್ಳೇದಾಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಗೋ ಫರ್ದರ್. ಓಕೆ, ಈಗ ಕೇಳ್ತಾ ಇದೆಯಾ ಭೂಮಿಕಾ? ಕರೆಕ್ಟ್ ಇದೆಯಲ್ಲ? ಕೇಳ್ತಾ ಇದೆ ಸರ್. ಓಕೆ, ನಾವು ಒನ್ಸ್ ಅಗೇನ್ ನಾವು ಪುನಃ ರೆಕಗ್ನಿಷನ್ ಗೆ ಹೋಗೋಣ. ಇವತ್ತಿನ ರೆಕಗ್ನಿಷನ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಸ್ಟಾರ್ ಏಜೆಂಟ್ ಇದ್ದಾರೆ ನಮ್ ಜೊತೆಗೆ. ಅಬ್ದುಲ್ ನಜೀರ್ ಅವರು 45,000 PV ಮಾಡಿ ಹೊಳೆ ನರಸೀಪುರದಿಂದ ಸ್ಟಾರ್ ಏಜೆಂಟ್ ಆಗಿ ಮೂಡಿ ಬಂದಿದ್ದಾರೆ. ಅವರಿಗೆ ಅವರ ಟೀಮ್ ವತಿಯಿಂದ, ನಮ್ಮ ವತಿಯಿಂದ, DXN ವತಿಯಿಂದ ಅವರಿಗೆ ಜೋರಾಗಿ ನಾವು ಕ್ಲಾಪ್ಸ್ ಮಾಡ್ತಾ ಇದ್ದೇವೆ. ರಿಯಲಿ ಗ್ರೇಟ್, ಆಲ್ ದ ಬೆಸ್ಟ್ ನಜೀರ್ ಅವರೇ. ನಿಮ್ಮ ಫೋಟೋ ಇನ್ನೊಮ್ಮೆ ನಾವು ನೋಡ್ಲಿಕ್ಕೆ ಇದೀವಿ. ಡೆಫಿನೆಟ್ಲಿ ನೀವು ಸ್ಟಾರ್ ರೂಬಿ ಆಗಿ ಮೂಡಿ ಬನ್ನಿ ಅಂತ ಹೇಳ್ತೀನಿ. ಸೊ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಸೊ ಏನೋ ಡಿಸ್ಟರ್ಬೆನ್ಸ್ ಇದೆ ಭೂಮಿಕಾ, ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು. ಸೊ ಅದನ್ನ ನಾವು ಪುನಃ ಹೊರಗಡೆ ಹೋಗಿ ಬರ್ಬೇಕಾಗ್ತದೆ, ಕಾಣ್ತದೆ, ಕೆಲವು ಟೈಮ್ ಡಿಸ್ಟರ್ಬೆನ್ಸ್ ಬರ್ತದೆ. ಓಕೆ, ಸೊ ಅದರಿಂದ ನಾನು ಹೇಳೋದು ನಿಮ್ಗೆ, ಈಗ ಇನ್ನೊಬ್ರು ಸ್ಟಾರ್ ಏಜೆಂಟ್ ಬರ್ತಾ ಇದ್ದಾರೆ. ಇವರನ್ನ ನೀವು ಡೆಫಿನೆಟ್ಲಿ ವೆಲ್ಕಮ್ ಮಾಡ್ಬೇಕಾಗ್ತದೆ. ಸೊ ಪ್ರತಿಯೊಬ್ರು ಸ್ಟಾರ್ ಏಜೆಂಟ್ ಆಗ್ತಾರೆ, ಅವರಿಗೆ ನಾವು ಒಳ್ಳೆಯ ರೀತಿಯಿಂದ ರೆಕಗ್ನಿಷನ್ ಮಾಡಿದ್ರೆ ಆದಷ್ಟು ಬೇಗ ಅವರು ಸ್ಟಾರ್ ಏನಾಗ್ತಾರೆ, ರೂಬಿ ಆಗ್ತಾರೆ. ಸೊ ಪ್ರದೀಪ್ ಕುಮಾರ್ ಹುಬ್ಳಿ. ಸೊ ಪ್ರದೀಪ್ ಕುಮಾರ್ ಅವರು ನೋಡಿ ಸ್ಟಾರ್ ಏಜೆಂಟ್ ಆಗಿ ಮೂಡಿ ಬಂದಿದ್ದಾರೆ. ಅವರು ಅವರ ಫ್ಯಾಮಿಲಿ ಜೊತೆಗೆ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಸ್ಟಾರ್ ಏಜೆಂಟ್ ಫ್ರಮ್ ಹುಬ್ಳಿ. ಅವರು ಆದಷ್ಟು ಬೇಗ ಅವರು ಸ್ಟಾರ್ ರೂಬಿ ಆಗ್ಲಿ ಅಂತ ಹಾರೈಸೋಣ. ಅವರು ಅವರ ಫ್ಯಾಮಿಲಿಗೆ DXN ಆರೋಗ್ಯ ಭಾಗ್ಯ ನೆಮ್ಮದಿ ಸಿಗ್ಲಿ. ಆಲ್ ದ ಬೆಸ್ಟ್ ಪ್ರದೀಪ್ ಅವರೇ, ನೀವು ಬೇಗ ಸ್ಟಾರ್ ರೂಬಿ ಆಗ್ತೀರಿ. ಆಲ್ ದ ಬೆಸ್ಟ್. ಇನ್ನೊಬ್ರು ನೋಡಿ, ಜಸ್ಟ್ 1 ಮಂತ್ ಅಲ್ಲಿ ಮಿಸ್ಟರ್ ಅರುಣ್ ಅವರು ಸ್ಟಾರ್ ಏಜೆಂಟ್ ಕುಂದಾಪುರದಿಂದ ಮೂಡಿ ಬಂದಿದ್ದಾರೆ. ರಿಯಲಿ ಗ್ರೇಟ್ ಅಂತ ಹೇಳ್ಬಹುದು. ಇವರು ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 15 ವರ್ಷದಿಂದ ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಯೂಸ್ ಮಾಡಿದ್ದಾರೆ. ಇದುವರೆಗೂ ಅವರು ಬಿಸ್ನೆಸ್ ಅಂತ ಮಾಡ್ಲಿಲ್ಲ, ಬರೀ ಯೂಸ್ ಮಾಡ್ತಾ ಇವರು ಲಾಸ್ಟ್ ಮಂತ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದೇ ಸಲ ಬಿಸ್ನೆಸ್ ಮಾಡಿ ಸುಮಾರು 25,000 ವರೆಗೆ PV ಮಾಡಿ ಅವರು ಸ್ಟಾರ್ ಏಜೆಂಟ್ ಆಗಿದ್ದಾರೆ. ಗ್ರೇಟ್ ಅಂತ ಹೇಳ್ಬೋದು. ಅರುಣ್ ಅವರು ಎಲ್ಲಿದ್ದಾರೆ, ಅವರಿಗೆ ಜೋರಾಗಿ ಕ್ಲಾಪ್ಸ್ ಕೊಡಿ. ಅವರು ಬೇಗ ನಮ್ಗೆ ಅವರ ಟೀಮ್ ಇಂದ ನಾವು ಸ್ಟಾರ್ ರೂಬಿಯನ್ನ ನೋಡ್ಬೇಕಾಗಿದೆ. ಡೆಫಿನೆಟ್ಲಿ ಅವರು ಸ್ಟಾರ್ ರೂಬಿ ಆಗ್ತಾರೆ. ಆಲ್ ದ ಬೆಸ್ಟ್. ಹಾಗೇನೆ ನೀವು ಕ್ರೌನ್ ಡೈಮಂಡ್ ಆಗಿ ಅಂತ ವಿಶ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ ಅರುಣ್ ಅವರೇ. ನೆಕ್ಸ್ಟ್ ನೋಡ್ತಾ ಇದ್ದಾರೆ. ಸೊ ಹೀರೋಯಿನ್ ಭಾನುಮತಿ ಅವ್ರು ನಾವು ಕಾಣ್ತಾ ಇದ್ದೀವಿ. ಸೊ ಭಾನುಮತಿ ಅವರು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಈ ಯಂಗ್ ಏಜ್ ಅಲ್ಲಿ ನೋಡಿ ಸ್ಟಾರ್ ಏಜೆಂಟ್ ಆಗಿ ಮೂಡಿ ಬಂದಿದ್ದಾರೆ. ಈ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಇಂದ ಬಂದಿದ್ದಾರೆ. ಜೋರಾಗಿ ಅವರಿಗೆ ಕ್ಲಾಪ್ಸ್ ಕೊಡಿ. ಸ್ಟಾರ್ ಏಜೆಂಟ್ ಫ್ರಮ್ ಭಾನುಮತಿ, ನೀವು ಗ್ಲಿಟರಿಂಗ್ ಸ್ಟಾರ್ ಏಜೆಂಟ್. ಸೊ ಏನ್ ನೋಡಿ, ಎಲ್ಲ ಯಂಗ್ಸ್ಟರ್ ಹೇಗೆ ಮಾಡ್ತಾ ಇದ್ದಾರೆ, ಎಷ್ಟು ಫಾಸ್ಟ್ ಬೆಳೀತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಚಾನ್ಸ್ ಇದೆ. DXN ನಿಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದೆ. ಇನ್ನು ಒಂದು ಲೇಡಿ ನೋಡ್ಬೋದು ನೀವು ಈಗ, ಕೀರ್ತನಾ ಫ್ರಮ್ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾದಿಂದ DXN ಸ್ಟಾರ್ ಏಜೆಂಟ್ ಆಗಿ ಮೂಡಿ ಬಂದಿದ್ರೆ ಇಟ್ಸ್ ಎ ಲೀಡರ್ಶಿಪ್ ಫೌಂಡೇಶನ್. ಈ ಒಂದು ಈ ಮಗು ಅಂತ ಹೇಳ್ಬಹುದು. ಸೊ ಅದರಿಂದ ನಮ್ಗೆ ಭಾರಿ ಖುಷಿ ಆಗ್ತದೆ. ಆಸ್ಟ್ರೇಲಿಯಾದಲ್ಲಿ ಸ್ಟಾರ್ ಏಜೆಂಟ್ ಆಗಿ, ಸ್ಟಾರ್ ಡೈಮಂಡ್ ಆಗಿ, ಕ್ರೌನ್ ಅಂಬಾಸಿಡರ್ ಆಗಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಕೀರ್ತನಾದವರೇ. ಸೊ ನೀವು ಎಂಟ್ರಿ ಆಗಿದ್ರೆ ಒಳ್ಳೇದಿತ್ತು. ನೆಕ್ಸ್ಟ್ ಎಂಟ್ರಿ ಆಗಿ ನೀವು ಸ್ಟಾರ್ ರೂಬಿ ಆಗಿ ಬನ್ನಿ ನಮ್ಮ ಈ ಸಮಾರಂಭಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ಸ್ಟಾಕ್, ಟಾಪ್ ಸ್ಟಾಕಿಸ್ಟ್ ಇನ್ ಇಂಡಿಯಾ ನವೆಂಬರ್.
ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಎಷ್ಟೋ ಜನ ವರ್ಲ್ಡ್ ವೈಡ್ ಇಂಡಿಯಾದಲ್ಲಿ ಸ್ಟಾಕಿಸ್ಟ್ ಇದ್ದಾರೆ, ತುಂಬಾ ಜನ ಸ್ಟಾಕಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಗಣೇಶ್ ಟ್ರೇಡಿಂಗ್ ಕಂಪನಿ ಕರ್ನಾಟಕದಲ್ಲಿ ಆಲ್ವೇಸ್ ನೋಡಿ, ಈಗ ಪುನಃ ನವೆಂಬರ್ ಅಲ್ಲಿ ಸಹ ಟಾಪ್ ಸ್ಟಾಕಿಸ್ಟ್ ಆಗಿ ಮೂಡಿ ಬಂದಿದ್ದಾರೆ. ಅವರಿಗೆ ಜೋರಾಗಿ ನೀವು ಕ್ಲಾಪ್ಸ್ ಕೊಡಬೇಕಾಗ್ತದೆ. ಸೊ ರಿಯಲಿ ವಂಡರ್ಫುಲ್ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದೇ ತರ ಇನ್ನೊಂದು ಟೀಮ್ ನಮ್ಮ ಹತ್ರ ಇದೆ, ದಟ್ ಗೋವಾ ಟೀಮ್. ಗೋವಾದಲ್ಲೂ ಸಹ ಇವಾ ಮೆಡೀರಿಯಾ ಫ್ರಮ್ ಗೋವಾ, ಅವರು ಆಲ್ಸೋ ನಮ್ಮ ಟೀಮ್ ಅಂತ ಇದ್ದಾರೆ. ಅವರು ಸಹ ಟಾಪ್ ಸ್ಟಾಕಿಸ್ಟ್ ಆಗಿ ಮೂಡಿ ಬಂದಿದ್ದಾರೆ. ನಾವ್ ಎಲ್ಲಿ ಹೋದ್ರು ಟಾಪ್ ಆಗೇ ಇರ್ತೀವಿ. ಹಾಗೇನೆ ಬೇಕಾದಷ್ಟು ತಮಿಳ್ನಾಡಲ್ಲಿ ನೋಡ್ಬೋದು, ನಮ್ಮ ಫ್ರೆಂಡ್ ಇದ್ದಾರೆ ಸತ್ಯನಾರಾಯಣ್ ನಟರಾಜನ್ ಅವರ ಫ್ರೆಂಡ್, ಅವರು ಸಹ ಟಾಪ್ ಸ್ಟಾಕಿಸ್ಟ್ ಆಗಿ ತಮಿಳ್ನಾಡಲ್ಲಿ ಮೂಡಿ ಬಂದಿದ್ದಾರೆ. ಇನ್ನೊಬ್ಬ ನಮ್ಮ ಫ್ರೆಂಡ್ ಹರಿಬಾಬು ಅವರು ಇದ್ದಾರೆ ಆಂಧ್ರ ಪ್ರದೇಶದಿಂದ, ಅವರು ಸಹ ಟಾಪ್ ಸ್ಟಾಕಿಸ್ಟ್ ಆಗಿ ಮೂಡಿ ಬಂದಿದ್ದಾರೆ. ರಿಯಲಿ ಗ್ರೇಟ್ ಅಂತ ಆಲ್ ದ ಟಾಪ್ ಸ್ಟಾಕಿಸ್ಟ್ ಗೆ ನಾವು ವಿಶ್ ಮಾಡ್ತಾ ಇದೀವಿ. ಸಹ ಇನ್ನು ಮುಂದೆ ಸಹ ನೀವು ಟಾಪ್ ಆಗಿ ಇರಿ ಅಂತ. ಆಲ್ ದ ಬೆಸ್ಟ್ ಟಾಪ್ ಸ್ಟಾಕಿಸ್ಟ್ ಅವರಿಗೆ. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಈಗ 5000 PPV ಮೇಕರ್ಸ್. 5000 PPV ಮೇಕರ್ಸ್. ಜನ 1000 PV ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. 5000 PV ಅನ್ನ ಪರ್ಸನಲ್ PV ಆಗಿ ಮಾಡ್ತಾ ಇದ್ದಾರೆ. ಸೊ ಗ್ರೇಟ್ ಅಂತ ಹೇಳ್ಬೋದು. ಇವರಿಗೆ ರಿಯಲ್ ಹೀರೋಸ್ ಮೇಲ್ಗಡೆ ಹಾಕಿದಾರೆ ನೋಡಿ, ಇವರೆಲ್ಲ ರಿಯಲ್ ಹೀರೋಸ್. ಯಾಕಂದ್ರೆ 5000 ಅಂದ್ರೆ ಮಿನಿಮಮ್ PV ಅಂದ್ರೆ 15,000 ಪ್ರಾಡಕ್ಟ್ ಅನ್ನ ಇವರು ಪ್ರತಿ ತಿಂಗಳು ಜನರಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈ PV ಅನ್ನ ಮಾಡ್ತಾ ಇದ್ದಾರೆ ಅಂತ ರಿಯಲಿ ವಂಡರ್ಫುಲ್ ಲೀಡರ್. ಸೊ ಇವರನ್ನ ರೆಕಗ್ನೇಷನ್ ಮಾಡ್ಲಿಕ್ಕೆ ನಮ್ಗೆ ರೆಕಗ್ನೇಷನ್ MC ಆಗಿ ಬರ್ತಾ ಇದ್ದಾರೆ. ಯಾರಂತ ನೋಡುವ. ಗ್ರೇಟ್ ಅಚೀವ್ಮೆಂಟ್, ಕಂಗ್ರಾಚುಲೇಷನ್ ಆಲ್ ದ 5000 PV ಅಚೀವರ್ಸ್. ಸೊ ಇನ್ ದ ಇದು ಮಂತ್ ಆಫ್ ನವೆಂಬರ್ ಇದು. ಸೊ ನವೆಂಬರ್ ಅಲ್ಲಿ ಮಾಡಿದ್ರು, ಯು ಕ್ಯಾನ್ ಡನ್ ಇಟ್. ಡೆಫಿನೆಟ್ಲಿ ನಿಮ್ಗೆ ಗ್ರೇಟ್ ಚಾನ್ಸ್ ಇದೆ. ಡೆಫಿನೆಟ್ಲಿ ಇವ್ರನ್ನ ರೆಕಗ್ನೇಷನ್ ಮಾಡ್ಲಿಕ್ಕೆ ನಮ್ ಜೊತೆ ಿದ್ದಾರೆ ರೆಕಗ್ನಿಷನ್ MC ವರ್ಷ, ಆಲ್ ದ ವೇ ಫ್ರಮ್ ಧಾರವಾಡ. ಸೊ ವರ್ಷ ಅವರಿಗೆ ಅನ್ಮ್ಯೂಟ್ ಮಾಡಿ ಭೂಮಿಕಾ ಅವರೇ, ಅವರು ಲಿಸ್ಟ್ ನ ಓದ್ತಾರೆ. ನೀವು ಕೂಡ ಆ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಮಂತ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರ್ಬೇಕಂತ ನನ್ನ ಆಸೆ ಇದೆ. ಸೊ ಪ್ರತಿಯೊಬ್ರು ಮಾಡಿ, ಪ್ರತಿಯೊಬ್ಬರಿಗೂ ಫ್ಯೂಚರ್ ಬ್ರೈಟ್ ಇದೆ. ವರ್ಷ ಅವರಿಗೆ ಅನ್ಮ್ಯೂಟ್ ಮಾಡಿ. ವರ್ಷಕ್ಕ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. Yes. Thank you, Bhumika. A very good morning to one and all. And ನಾನು ಇವತ್ತು 5000 PV ಮಾಡಿದದ್ದು ಹೆಸರು ಓದ್ಲಿಕ್ಕಿದ್ದೀನಿ. ಪರ್ಸನಲಿ ಕಾಂಗ್ರ್ಯಾಚುಲೇಷನ್ಸ್. 5000 PV ಅಂದ್ರೆ ಅವ್ರು ಅಟ್ಲೀಸ್ಟ್ 15,000 ಪ್ರಾಡಕ್ಟ್ಸ್ ನ ತಗೊಂಡಿರ್ತಾರೆ. ಅವ್ರು ಯೂಸ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಚೆನ್ನಾಗಿ ಶೇರ್ ಮಾಡಿ ಕನ್ಸ್ಯೂಮರ್ಸ್ ನ ಬಿಲ್ಡ್ ಮಾಡಿರ್ತಾರೆ. ಸೊ ಕಾಂಗ್ರ್ಯಾಚುಲೇಷನ್ಸ್, ಯು ಆರ್ ಡೂಯಿಂಗ್ ಗ್ರೇಟ್. ಸೊ ಫಸ್ಟ್ ಬಂದ್ಬಿಟ್ಟು ನಮ್ದು ಗಣೇಶ್ ಎಂಟರ್ಪ್ರೈಸಸ್ ಅವರು, ರಾಜೇಂದ್ರ ಎನ್ ಶೇರ್ವೆಗಾರ್ ಅವರು, ಸ್ವಾತಿ ಶೆಟ್ಟಿ, ಶೈಲಾ ಎಸ್ ಶೆಟ್ಟಿ, ಮಂಜುಳಾ ಎಸ್ ಟಿ, ರಾಮು ಇ, ಸುಜಿತ್ ಶೆಟ್ಟಿ, ಗಂಗಾಧರಯ್ಯ ಆಚಾರ್ಯ, ನಿಮಿ ಆಂಥನಿ, ಸೀತಾ ಸಾತಿಹಾಳ್, ಸುನೀತಾ ಕಾಮರೆಡ್ಡಿ, ಭಾಗ್ಯಮ್ಮ, ಸಂಗಮ್ MH, ನಾಗಶ್ರೀ ಲಕ್ಷ್ಮೀನಾರಾಯಣ್ ಕುರ್ತೆ, ಪ್ರವೀಣ್ ಕುಮಾರ್ ಅವರು, ವಿಜಯ್ ಕುಮಾರ್, ಜೆರೋಮ್ ಸೆರಾವ್, ಭಗೀರಥಿ ಕಲ್ಕಂಕಮ್ ಅವರು, ಆನಂದ್ ಚನ್ನಪ್ಪ, ಶಾಂತಾ ಮಹಾದೇವ್, ಉಮಾಶಂಕರಿ, ಶಾಂಬಪ್ಪ ಕೋತಂಬರಿ, ವಿಜಯ್ ಗಂಗಾಧರ್ ನಾಯಕ್, ಕೃಷ್ಣಮೂರ್ತಿ, ಮೋಹನ್ ಸಂಗಪ್ಪ ಶಿರೋಳ್, ಮಿಸ್ಟರ್ ರಮೇಶ್ ಗಣಪತಿ ನಾಯಕ್, ಆಮೇರ್ ಬಿನ್ ಸಲೇಹ್ ಬಿನ್ ಅವರು, ಅಂಡ್ ಲಿನೆಟಾ ಎಲ್ವಿನಾ ಮೆಂಡೋಸ್ ಅವರು, ಗೀತಾ ಕೃಷ್ಣಮೂರ್ತಿ, ಗಂಗಾಧರ್ ಸಿ ಕುಲಕರ್ಣಿ, ವಿನಾಯಕ್ ಪ್ರಭುಲಿಂಗ್ ಅಲಾದಿ, ಮರ್ಜಿ ಎಲ್ ಕಲಾಲ್, ಅಶೋಕ್ ಅಪ್ಪಣ್ಣ ಕುಲೋಳಿ, ಉಮೇಶ್ ಪಿ, ಯಲ್ಲವ್ವ ಮದಾರ್, ಡೇವಿಡ್ ಫರ್ನಾಂಡಿಸ್, ಸನಾತನಾ ಫರ್ನಾಂಡಿಸ್, ನಜೀಮಾ ಇಸ್ಮಾಯಿಲ್ ಶೇಖ್, ದಿವಾಕರ್ ಡಿ ಶೆಟ್ಟಿ, ಮಹಾಲಕ್ಷ್ಮಿ ಕೆ, ಡಾಕ್ಟರ್ MAR ಕುದ್ವಾ, ಅಬ್ದುಲ್ ಲತೀಫ್ AH ಮುಲ್ಲಾ, ಜಸಿಂತಾ ಕಾರ್ಡಾ, ಸುಜಾತಾ ಟಿವಿ, ಶ್ರೀಧರ್ ವಿರೂಪಾಕ್ಷಿ, ಪರಿಪೂರ್ಣ YR, ಕಮ್ಕರ್ ಮಂಜಮ್ಮ, ಬಸವರಾಜ್ ಹನುಮಂತಪ್ಪ, ಚೆನ್ನಯ್ಯ ವೀರಯ್ಯ ನಾಗಯ್ಯ ಸಾಲಿಮಠ್, HB ದಿನೇಶ, N ರಾಜೇಂದ್ರ ಶೆಟ್ಟಿ, ಈಶ್ವರ್ ಬಿ ನಾಯಕ್, ಶೈಲಾ ಜನಾರ್ದನ್, ಸೋನಿಯಾ ಸಂದೀಪ್ ನಾಯಕ್, ಸತೀಶ್ ವಿ, ಸೀತಾರಾಮ್ ಗಜಣ್ಣ ಹೆಗ್ಡೆ, ಫಾತಿಮಾ ಬಾಯಿ ದಾದಾ ಪೀರ್ ಭಾಗೇವಾಡಿ, ಸವಿತಾ ಪಿ, ಅಶೋಕ್ ಶೇರೆಗಾರ್, ಖುರ್ಷಿದಾ ಬಾನು, ಹೊನ್ನಪ್ಪಗೌಡ S ಹಿರೇಗೌಡ್ರ್, ಗುರುಪ್ರಸಾದ್ D ರಾಯ್ಕರ್, ಬಸವರಾಜ್ G ಹನ್ನಗೌಡರ್, ಪೌಲಿನ್ ಡಿಸೂಜಾ, ವೆಂಕಟೇಶ್ D, ತುಕಾರಾಮ್ M ನಟೇಕರ್, ಪ್ರಕಾಶ್ ಆಚಾರ್ಯ, ಬಸವರಾಜ್ H ನರ್ಸೇಗೊಂಡ್ರ್,
ನಾಗರಾಜ್ ಶಿವಪ್ಪ ಅಜ್ಜಣ್ಣವರ್, ಪ್ರಭುಲಿಂಗ ಸಂಗಪ್ಪ ಅಲಾಡಿ, ವಸುಧಾ ಜಿ ಭಟ್, ಕುಮಾರ್ ಸಿ, ಸುಜನೇಶ್ ಪೌದಾ, ಹೊಸೆ ಫ್ಲಾವಿಯೋ ದಿನೇಶ್, ಅತಿಕ್ ಮೊಹಮ್ಮದ್, ಸಾಯಿನಾಥ್ ಆರ್ ಕಿಂಡಲ್ಕರ್, ಜಯಶ್ರೀ ಮೈಕಲ್ ಸ್ವಾಮಿ ಹಾಗೂ ಅಶೋಕ್ ಬಿ ಕಟ್ಟಿಯವರು. ಇವರೆಲ್ಲರಿಗೂ ಮತ್ತೊಮ್ಮೆ ಅ ವೆರಿ ಕಂಗ್ರಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೆರಿ ನೈಸ್ ವರ್ಷ ಅವರೇ, ತುಂಬಾ ಚೆನ್ನಾಗಿ 105 ಪೀಪಲ್ ಮೇಡ್ 5000 PV in last month. Really great. ನಿಮ್ಗೆ ಬ್ರೈಟ್ ಫ್ಯೂಚರ್ ಇದೆ. ಸೊ ಯಾಕಂದ್ರೆ ನಿಮ್ಮ ಬೋನಸ್ 3 times 4 times 5 times ಜಾಸ್ತಿ ಬರ್ತದೆ. ಡೆಫಿನೆಟ್ಲಿ ನೀವು ಇದನ್ನ ಕಂಟಿನ್ಯೂ ಮಾಡಿ, ನಿಮ್ಮ ಟೀಮಿಗೆ ಇದನ್ನ ಡೂಪ್ಲಿಕೇಟ್ ಮಾಡಿದ್ರೆ ವಿತ್ ಇನ್ ನೋ ಟೈಮ್ ನಿಮ್ಮ ಇನ್ಕಮ್ 1 ಲಕ್ಷ ಆಗೋದ್ರಲ್ಲಿ ಏನು ಡೌಟೇ ಇಲ್ಲ. ಜಸ್ಟ್ 1 by 1 ಕಾನ್ಸಂಟ್ರೇಟ್ ಮಾಡಿ ಆನ್ ದ ಟೀಮ್. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಜಸ್ಟ್ ಒಬ್ಬರನ್ನ, ಈಗ ನೀವು ಆಲ್ರೆಡಿ 5000 PVಗೆ ಕಮಿಟ್ಮೆಂಟ್ ಆಗಿದ್ರಿ, ತಿಂಗಳಿಗೆ ಒಬ್ಬರನ್ನ ಕಮಿಟ್ಮೆಂಟ್ ಮಾಡಿ ನೋಡಿ ನಿಮ್ಮ 6ನೇ ತಿಂಗಳಲ್ಲಿ ನಿಮ್ಮ ಇನ್ಕಮ್ ಎಲ್ಲಿಗೆ ಹೋಗ್ತದಂತ. ಮಿನಿಮಮ್ ನಾನು ಹೇಳ್ತೇನೆ, ಮಿನಿಮಮ್ 25,000 6 ಮಂತ್ ಅಲ್ಲಿ, 1 ವರ್ಷದಲ್ಲಿ ಮಿನಿಮಮ್ 1 ಲಕ್ಷ ರೂಪಾಯಿ ಇನ್ಕಮ್ಗೆ ರೀಚ್ ಆಗ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈ ಮಂತು ಸಹ ನಾನು ನಿಮ್ಗೆ 5000 PV ಮಾಡಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಹಾಗೇನೆ ಪ್ರತಿಯೊಬ್ಬರಿಗೂ ನೀವು ಕ್ರೌನ್ ಡೈಮಂಡ್ ಕ್ರೌನ್ ಅಂಬಾಸಿಡರ್ ಆಗಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ವರ್ಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನಿಮ್ಗೆ ಲಿಸ್ಟ್ ಇದೆ. ಸೊ ಅದರಿಂದ ಲಿಸ್ಟ್ ಅನ್ನು ಅವ್ರು ಆಲ್ರೆಡಿ ಓದಿ ಹೇಳಿದ್ದಾರೆ. ಎಲ್ಲ ಹೆಸರಲ್ಲೂ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟಿದೆ. ಸೊ ಆಲ್ರೆಡಿ 5000+ PV ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವರು ಬೇಕಾದ್ರೆ ಗಂಗಾಧರ ಆಚಾರ್ಯ ನೋಡಿ, ಹಾಗೇನೆ ಕೆಲವರು ಸುದೀಶ್ ಶೆಟ್ಟಿ ಅವರು 13,000 PV ಅನ್ನು, ಹಾಗೂ ಸಹ ಮೋಹನ್ ಸಂಗಪ್ಪ ಶಿರೋಲ್ ಅವರು 17,000 PV ಅನ್ನು ಮಾಡಿ ನಡೆಸಿದ್ದಾರೆ. ಹಾಗೆ ರಮೇಶ್ ಗಣಪತಿ ನಾಯಕ್ ಅವರು 10,000 PV ಅನ್ನು ಮಾಡಿದ್ದಾರೆ. ಆಮೇಲೆ ಲೆನಿಟಾ ಎಲ್ವಿಟಾ ಮ್ಯಾಂಡೋನ್ಸ್ ಅವರು 25,930 PV ಅನ್ನು ಮಾಡಿದ್ದಾರೆ. ಇನ್ನೊಬ್ರು ಅನಿಶಾ ಅಲ್ಫೋನ್ಸಾ ಡಿಸೋಜರ್ ಅವರು 24,000 ಪರ್ಸನಲ್ PV ಅನ್ನು ಮಾಡಿದ್ದಾರೆ. ಅಂದ್ರೆ ಇವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿ ಅವ್ರ ಹತ್ರನೇ ಕೇಳ್ಬೇಕಂತೆ. ಯಾಕಂದ್ರೆ ನೀವು ನನಗೆ ಒಂದು ಕೆಲಸ ಮಾಡ್ಬೋದು, ಈಗೆಲ್ಲ ಲೀಡರ್ಸ್ ಇದ್ದೀರಿ, ಇಂಥವ್ರ ಹೆಸರನ್ನ ನೋಡಿ ಯಾರಿದ್ದಾರೆ ಅವರಿಗೆ ಓಪನ್ ಮಾಡಿ ಬೇಕಾದ್ರೆ ಮಾತಾಡ್ಸ್ಬೋದು. ಬೇಕಿದ್ರೆ ಅವ್ರಿದ್ರೆ ಹೇಗೆ PV ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ 1,000 PV ಮಾಡ್ಲಿಕ್ಕೆ ಇವತ್ತು ಹಿಂದೆ ಮುಂದೆ ನೋಡ್ತಾರೆ. ಇವ್ರು 24,000, 25,000, 13,000, 17,000 PV ಅನ್ನ ಮಾಡ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಲೀಡರ್ಸ್ ನಮ್ ಜೊತೆಗೆ ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಇವರನ್ನ ಬೇಕಾದ್ರೆ ಇನ್ನೊಂದ್ಸಲ ನಾವು ರೆಕಗ್ನಿಷನ್ ಮಾಡಬಹುದು. ಹಾಗೂ ಕೂಡ ಇನ್ನು ನಾನು ಹೇಳುದು, ಅಶೋಕ್ ಬಿ ಕಟ್ಟಿ ಅವರು ಇದ್ದಾರೆ ನಮ್ ಜೊತೆಗೆ. ಜಯಶ್ರೀ ಮೈಕಲ್ ಸ್ವಾಮಿ ಅವರು 10,000 PV ಅನ್ನ ಮಾಡಿದ್ದಾರೆ. ಹಾಗೇನೆ ನಮ್ಗೆ ವಿನಾಯಕ ಪ್ರಭುಲಿಂಗ್ ಅಲಾದಿ ಅವರು ಇದಾರ ನೋಡಿ, ಅವರಿದ್ರೆ ಅವ್ರಿಗೆ ಓಪನ್ ಮಾಡಿ 15,000 PV ಮಾಡಿದ್ದಾರೆ. ಮನಾಜಿ ಎಲ್ ಕಲಾಲ್ 10,000 PV ಅನ್ನ ಮಾಡಿದ್ದಾರೆ. ಇನ್ನೊಬ್ರು ಎಲ್ಲವ ಮಾದರ್ ಅವರು 11,000 PV ಮಾಡಿದ್ದಾರೆ. ಡೇವಿಡ್ ಫರ್ನಾಂಡಿಸ್ 16,695 PV ಅನ್ನ ಮಾಡಿದ್ದಾರೆ. ಹಾಗೆ ಡಾಕ್ಟರ್ MR ಕುಡುವ ಅವರು 10,500 PV ಅನ್ನ ಮಾಡಿದ್ದಾರೆ. ಹಾಗೇನೆ ಲಾಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಶೈಲಾ ಜನಾರ್ದನ್ ಅವ್ರ ಜೊತೆಗೆ 13,165 PV ಅನ್ನ ಸಹ ಅವರು ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಇನ್ನೂ ತಾನು ಹೇಳೋದಾದ್ರೆ ನಿಮ್ಗೆ 17,000 PV ಮಾಡಿದ್ದು ಮೋಹನ್ ಸಂಗಪ್ಪ ಶಿರೋಲ್ ಅವರು ಮಾಡಿದ್ದಾರೆ. ನೆಕ್ಸ್ಟ್ ರಮೇಶ್ ಗಣಪತಿ ನಾಯಕ್ ಅವರು 10,000 PV ಮಾಡಿದ್ದಾರೆ. ಆಮೇಲೆ ಲೆನಿಟಾ ಎಲ್ವಿನಾ ಮೆಂಡೋನ್ಸಾ ಅವರು 25,930 PV ಮಾಡಿ ಫಸ್ಟ್ ಲೆವೆಲ್ ಅಲ್ಲಿ ಬಂದಿದ್ದಾರೆ. ಹಾಗೇನೆ ಇನ್ನೊಂದು ಅನೀಶ್ ಅವರು ಸಹ 24,000, ಇನ್ನೊಬ್ರು ನಿಮ್ಗೆ 13,000ವನ್ನು ಹೊನ್ನಪ್ಪಗೌಡರು ಸಹ ಮಾಡಿದ್ದಾರೆ. ರಿಯಲಿ ಗ್ರೇಟ್ ಅಂತ ಹೇಳ್ಬಹುದು. ಸೊ ಈಗ ನೆಕ್ಸ್ಟ್ ನಾವು ರೆಕಗ್ನಿಷನ್ ಬರ್ತಾ ಇದೀವಿ. ಪುನಃ ರೆಕಗ್ನಿಷನ್ ಮೈ ಹೋಮ್ ಮೈ ಶಾಪ್ ವಿತ್ ಸ್ಟಾರ್ ಏಜೆಂಟ್ಸ್ ಡಾಕ್ಟರ್ ಸೋನಲ್ ಅಂಡ್ ಅಂಜು. ಜೋರಾಗಿ ಕ್ಲಾಪ್ ಕೊಡಿ ಡಾಕ್ಟರ್ ಸೋನಲ್ ಅಂಡ್ ಅಂಜು ಅವರಿಗೆ. ಸೊ ಆಲ್ರೆಡಿ ಅವರು ಮೈ ಹೋಮ್ ಮೈ ಶಾಪ್ ಅನ್ನು ಓಪನ್ ಮಾಡಿಬಿಟ್ಟು ನಮ್ಮ ಸ್ಟಾರ್ ಏಜೆಂಟ್ ಮುಂಚೂಣಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಅವರಿಗೂ ಸಹ. ನೆಕ್ಸ್ಟ್ ನಾನು ಹೇಳುದು, ಸ್ಟಾರ್ ರೂಬಿ ಆಗಿ ಸ್ಟಾರ್ ಡೈಮಂಡ್ ಆಗಿ ಅವರ ಚಿಕ್ಕ ಪುಟ್ಟ ಮಗು ಸಹ ಅವ್ರ ಜೊತೆಗಿದೆ. ಅದಕ್ಕೂ ನಾನು ಇಲ್ಲಿಂದನೇ ನಾನು ನಮ್ಮ ರಿಗಾರ್ಡ್ಸ್ ಇದೆ. ಆಲ್ ದ ಬೆಸ್ಟ್ ಮ್ಯಾಮ್, ನಿಮ್ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ. ಸೊ ಇನ್ನೊಬ್ಬರಿಗೆ ನಾನು ಹೇಳುದು ಸುನೀತಾ ಕಾಮರೆಡ್ಡಿ ಅವರು. ಸುನೀತಾ ಕಾಮರೆಡ್ಡಿ ಸಹ ನಿಮ್ಗೆ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿದ್ದಾರೆ. ಡೆಫಿನೆಟ್ಲಿ ನಿಮ್ಗೆ ಗ್ರೇಟ್ ಫ್ಯೂಚರ್ ಇದೆ ಮೇಡಮ್. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಟ್. ಡೆಫಿನೆಟ್ಲಿ ನೀವು ಸ್ಟಾರ್ ರೂಬಿ ಸ್ಟಾರ್ ಡೈಮಂಡ್ ಆಗ್ತೀರಿ. ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿದ ಸೊ ಜಸಿಂತಾ ಖೋಡಾ ಫ್ಯಾಮಿಲಿ ಅವ್ರು ನಮ್ ಜೊತೆಗಿದ್ದಾರೆ. ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಅವರು ಪ್ರತಿ ತಿಂಗಳು ಈಗ ನೋಡಿ ಕಂಟಿನ್ಯೂಯಸ್ ಆಗಿ ಅವರ PV ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ರೆಕಗ್ನೇಷನ್ ಗೆ ಅವ್ರು ಬರ್ತಾ ಇದ್ದಾರೆ, ಡೆಮೋ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅವರ ಟೆಸ್ಟಿಮೋನಿಯಲ್ ಗ್ರೇಟ್ ಅಂತ ಹೇಳ್ಬಹುದು. ಸೊ ಅಶೋಕ್ ಅಂಡ್ ದಯಾನಂದ್ ಶೆಟ್ಟಿ ಟೀಮ್ ಗ್ರೇಟ್ ಅಚೀವ್ಮೆಂಟ್ ಮಾಡಿದ್ದಾರೆ ಇವ್ರ ಜೊತೆಗೆ ಸೇರಿ. ಸೊ ಹಾಗಾಗಿ ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನವೆಂಬರ್ ಅಲ್ಲಿ 3,500
ಅಂಡ್ ಡಿಸೆಂಬರ್ ಅಲ್ಲಿ 3500 ಫಸ್ಟ್ ಡೇ ಕ್ವಾಲಿಫಿಕೇಶನ್ ಹೋಗ್ತಾ ಇದೀವಿ. ಈಗ ಈ ಮಂತ್ ಅಲ್ಲಿ ಡಿಸೆಂಬರ್ ಅಲ್ಲಿ 3500 PV ಮಾಡಿದವ್ರು ನಮ್ ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. 3500 ರೆಕಾರ್ಡ್ ಬ್ರೇಕ್. ಯಾಕಂದ್ರೆ ಅವರಿಗೆ ಕಂಪನಿ ಈ ಸಲ ಅವರಿಗೆ ಒಂದು ಆಫರ್ ಕೊಟ್ಟಿದೆ, ಕ್ಯಾಲೆಂಡರ್ ಆಫರ್. ಅವರು 2021 ಕ್ಯಾಲೆಂಡರ್ ಫ್ರೀ ತಗೊಳ್ಳಿಕ್ಕಿದ್ದಾರೆ. ಯಾರೆಲ್ಲ 3500 PPV ಮಾಡಿದ್ರಿ, ಶಾರ್ಟ್ಲಿ ಇನ್ನು ನಿಮ್ಗೆ 10-15 ಡೇಸ್ ಅಲ್ಲಿ ನಿಮ್ಗೆ ಅದು ಇಶ್ಯೂ ಆಗ್ತದೆ. ಸೊ ನೀವು ಸ್ಟಾಕ್ ಪಾಯಿಂಟ್ ಅಲ್ಲಿ ನೀವು ತಗೋಬಹುದು. ಸೊ ನಿಮ್ಗೆ ಅದು ಸಿಗ್ತದೆ. ಸೊ ಈಗ ನಾವು ಅದನ್ನ ರೆಕಗ್ನಿಷನ್ ಮಾಡ್ಲಿಕ್ಕೆ ಯಾರಿದ್ದಾರೆ ನೋಡಿ, ದಟ್ ಇಸ್ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ನಮ್ ಜೊತೆಗಿದ್ದಾರೆ. ದಟ್ ಇಸ್ ಶಶಿ ಕುಮಾರ್. ಈಸ್ ಅಫಿಷಿಯಲಿ ಕಂಪನಿ ಸ್ಪೀಕರ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಅಂಡ್ ಇವರಿಗೆ ನಾನೇನ್ ಹೆಸರಿಟ್ಟಿದೆ ಅಂದ್ರೆ ಮಾಸ್ಟರ್ ಆಫ್ MC ಅಂತ. ಅಷ್ಟು ಕ್ಲೀನ್ ಆಗಿ ಈ ಏನ್ ಹೇಳ್ತಾರೆ ಆನ್ಲೈನ್ ಈ ಝೂಮ್ ಮೀಟಿಂಗ್ ಅನ್ನ ತಿಳ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಆಲ್ ದ ಬೆಸ್ಟ್ ಶಶಿ ಅವರೇ. ನೀವು ಈಗ 3500 ಲಿಸ್ಟ್ ಅನ್ನ ಓದಿ ಹೇಳಿ ಎಲ್ರಿಗೂ ಅದು ಗೊತ್ತಾಗ್ಲಿ ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ. ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಬಿಗ್ ಲಿಸ್ಟ್. ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಅವ್ರು ಹೇಳಲಿಕ್ಕೆ ಇದ್ದಾರೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಆಲ್ ದ ಬೆಸ್ಟ್ ಶಶಿ ಕುಮಾರ್ ಅವರೇ. ಓಕೆ, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಲ್. ಎಲ್ರಿಗೂ ಶುಭೋದಯ, ಶುಭ ದಿನ. 3500 PV ಮಾಡಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಅದೇ ರೀತಿ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಸುಮಾರು 115 ಜನ 3500 PV ನ ಫಸ್ಟ್ ಡೇ ಮಾಡಿರ್ತಾರೆ. ಅಂತವ್ರಿಗೆ ಎಲ್ಲರಿಗೂ ಕೂಡ ನಾನು ಮುಂದಿನ ಅವರ ಸ್ಟೇಟಸ್ ಗೆ ವಿಶ್ ಅನ್ನ ಹೇಳ್ತಾ ಅವರ ನೇಮ್ ಅನ್ನ ಓದ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಗಣೇಶ್ ಎಂಟರ್ಪ್ರೈಸಸ್, ರಾಜೇಂದ್ರ N ಶೆರ್ವೆಗಾರ್, ಶೈಲಾ ಶೆಟ್ಟಿ, ಪ್ರಸಾದ್ R, ಶೋಭಾ S ಉಮ್ರಾಣಿ, ಶ್ರೀಧರ್ ಬಾಬು, ಗಂಗಾಧರಯ್ಯ ಹಿರೇಮಠ್, ಶಿವರಾಮ್ ಕುರ್ಸೆ, ರಾಜೇಶ್ವರಿ ಕುರ್ತಕೋಟಿ, ಖಾಜಾ ಬಂದೇನವಾಜ್, ಸರಸ್ವತಿ SMS, ಗಂಗಾಧರ ಆಚಾರ್ಯ, ರಾಜಶೇಖರ್ ಕರಿಯಣ್ಣನವರ್, ಸೀತಾ ಸಾತಿಹಾಳ್, ಸಾವಿತ್ರಿ R ಕುಂಬಾರ್, ದೇವ ಕೃಷ್ಣಯ್ಯ ನಾಗರಾಜು, ಬಸವರಾಜ R, ನೀಲೇಶ್ ನಿಂಗಪ್ಪ ದೊಳ್ಳೇಶ್ವರ್, ರಾಜೇಶ್ವರಿ ಪಾಟೀಲ್, ಮಂಜುನಾಥ್ ಪಾಟ್ಕರ್, ಅರುಂಧತಿ ಚರುದತ್ತ ಪಾಟ್ಕರ್, ಮರಿಸ್ವಾಮಿ ಗೌಡ MR, ಮಿಲಗೇಸ್ OIS ಪಿಂಟೋ ಮಿಸ್ಟರ್ MR, ಅಮರನಾಥ ಶೆಟ್ಟಿ, ಭಾರತಿ V ಶೆಟ್ಟಿ, ನೀರಜ್ ಪಾಟ್ಕರ್, ಪ್ರವೀಣ್ ಕುಮಾರ್ MG, ಮಹಾದೇವ್ H ಕರಿವಡೆ, ಶೈಲಾ ಅನಂತ ಶೆಟ್ಟಿ, ಸಾವಿತ್ರಿ BM, ಪ್ರವೀಣ್ ಕುಮಾರ್ MG, ಓಕೆ, ಗಣೇಶ್ ನಾಯಕ್, ಶೈಲಾ ಸಹನಾ A ಶೆಟ್ಟಿ, ಫ್ರಾನ್ಸಿಸ್ ಡಿಸೋಜಾ, ಆನಂದ್ ಚನ್ನಪ್ಪ ಪಾಟೀಲ್, ಅನಿಲ್ ಕುಮಾರ್ HG, ಗುರುರಾಜ ಗೋವಿಂದ ನಾಯಕ್, ದೀಪಕ್ ಗಣಪತಿ ಹರದ್ವೇಕರ್, ಯುವ ಮಿಡೇರ, ಗೀತಾ ಕೃಷ್ಣಮೂರ್ತಿ, ಪೂರ್ಣ M ಪಾಟೀಲ್, ಸತೀಶ್ V, MH ನರಸ ಗೌಂಡರ್, ಸಾವಿತ್ರಿ D ಗಣಿಗೇರ್, ಮಹಾಲಿಂಗಪ್ಪ ಬರಪ್ಪ ಬೆಳಗಿ, ಮಲ್ಲಯ್ಯ ಚಂದ್ರಯ್ಯ ಹಿರೇಮಠ್, ಅಶೋಕ್ ಶೇರಿಗಾರ್, ಅಲ್ವಿನಾ ಮಿಡಿರಾ, ಸತೀಶ್ ಕುಮಾರ್ S, ಲತಾ B ಪಾಟ್ಕರ್, ಚಿಕ್ಕರಾಯಪ್ಪ ಪುರಾಣಿ, ಕವಿತಾ PS, ಗೀತಾ ಬಸವರಾಜು, ಹೊನ್ನಪ್ಪ ಗೌಡ S ಹಿರೇಗೌಡ, ಉಮಾ ಮಹೇಶ್ವರ್ ಗಣಪತಿ ಕೇನಿ, ಮಾಲ್ತೇಶ್ C, ಸಿದ್ದಾರೂಢ H ಶಾಲದಾರ್, ಸುಧಪ್ಪ P ನಾಯಕ್, ಪ್ರಭುಲಿಂಗ ಸಂಗಪ್ಪ ಹಳದಿ, ರಾಜೇಶ್ ಲಾವಣ್ಯ ಉಪ್ಪಾರ್, ಭಾಸ್ಕರ್ CK, ಮಹಾಲಕ್ಷ್ಮಿ K, ಸಂತೋಷ್ ಹಿರೇಕೆರು, ಪೂಜಾ ವೀರೇಶ್ ಹೆದ್ದೂರ್, ಗಂಗಮ್ಮ C ಹಿರೇಮಠ್, ಗೌರಮ್ಮ, ಲಾವಣ್ಯ KM, ರಾಜೇಂದ್ರ ನಾಯಕ್, ಜಸಿಂತಾ ಕೋರ್ಡಾ, ಸುಜಿತಾ TV, G ಲಕ್ಷ್ಮಿ, ಬಸವರಾಜ್ ಹನುಮಂತಪ್ಪ ಕುರುಬರ್, ಹೇಮಾವತಿ GC, ಸೋನಾಲ್ ಜೆನಿಫರ್ ಕೋರ್ಡಾ, ರಶ್ಮಿ CR, ನಸಾರ್ ಮೊಹಿದ್ದೀನ್ ಪತ್ತೆನವಾಲ್ ಪೀರನ್, ಭಾಗ್ಯಲಕ್ಷ್ಮಿ G, ಶಿವಪ್ಪ H ನಂದಿಹಳ್ಳಿ, ಹನುಮಂತ ದೊಡ್ಡಪ್ಪ ಸಣ್ಣಕ್ಕಿನವರ್, ಅಪೋಲಿನ ವೆಲಿಯರಿಯಸ್, ಶರಣ ಬಸಪ್ಪ ಗೌಡ, ಕುಮಾರ್ C, ತೇಜಪ್ಪಯ್ಯ, ಮಂಜುನಾಥ್ GA, ಅತಿಕ್ ಮೊಹಮ್ಮದ್, ಮಹಾದೇವಿ ಬಡಿಗೇರ್, ವಾಣಿ BV, ಅಮಿತ್ ಮಿಶ್ರಾ, ಸಾಯಿನಾಥ್ K ಕಿಂದಲ್ಕರ್, ವಿಲಾಸ್ ಗೋಪಾಲ್ ಕುಂದಗೋಳ್, ರೆಮಿಡಿಯಸ್ ಡೊಮಿನಗಸ್ ಡಯಾಸ್, ಜಯಶ್ರೀ ಮಿಚೇಲ್ ಸ್ವಾಮಿ, ಮಹಾದೇವ ಶಿವಪ್ಪ ಚೌಗಾಲ, ಹರೀಶ್ ಕುಲ್ಲಾಳ್, ಅಶೋಕ್ B ಕಟ್ಟಿ, ಬೆನ್ನಿ ಫರ್ನಾಂಡಿಸ್, ಬಾಲಕೃಷ್ಣ ಪಾಲನ್, ತಿಮ್ಮಯ್ಯ ಹನುಮಂತಪ್ಪ ಹೂಗಾರ್, ವೇಣುಗೋಪಾಲ್ ಆಚಾರ್, ಬಸವರಾಜ್ P ಕಾಮಗೌಡ, ಗುರುಬಾಯಿ ಯಾದಗೌಡ, ಸರಸ್ವತಿ S, HK, ಅಬ್ದುಲ್ ನಜೀರ್, ಡೊಮಿಗೋಸ್ ದ ಸಿಲ್ವಾ, ರಾಜೇಶ್. ಓಕೆ ಸರ್, ಕಂಪ್ಲೀಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಶಶಿ ಅವರೇ. 3500 ಫಸ್ಟ್ ಡೇ ಆಫ್ ದ ಮಂತ್. ಇವರೆಲ್ಲ ನೋಡಿ ಕಮಿಟೆಡ್, ಎಷ್ಟು ಕಮಿಟೆಡ್ ಅಂದ್ರೆ 1ನೇ ತಾರೀಕಿಗೆ 3500 PV. ರಿಯಲಿ ಗ್ರೇಟ್. 3500 PV ಮಾಡಿದ್ರೆ ನಿಮ್ಗೆ ನಿಮ್ಮ ಟೀಮ್ ಅಲ್ಲಿ ನಾನು ಹೇಳೋದು ಜಸ್ಟ್ ತಿಂಗಳಿಗೆ 1-2 ಜಾಯಿನ್ ಮಾಡಿ. ಆವಾಗ ನಿಮ್ಮ ಬೋನಸ್ ನೋಡಿ ಯಾವ ರೀತಿ ಡಬಲ್ ಆಗ್ತದೆ ಅಂತ. ಈಸಿಯೆಸ್ಟ್ ಮೆಥಡ್. ಸೊ ಜನರಿಗೆ ನೀವು 50 ಕಸ್ಟಮರ್ ಮಾಡೋದನ್ನ ಹೇಳಿಕೊಟ್ರೆ ಡೆಫಿನೆಟ್ಲಿ ಅದನ್ನ ಮಾಡೇ ಮಾಡ್ತಾರೆ. ದಿನಕ್ಕೊಂದು ಹೋಮ್ ಮೀಟಿಂಗ್ ಮಾಡಿ, ಪ್ರತಿಯೊಬ್ರು ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಈಸಿಯೆಸ್ಟ್ ಸ್ಟೆಪ್ 3500 PV ಫಸ್ಟ್ ಡೇ ಆಫ್ ದ ಮಂತ್. ನೀವು ಫಸ್ಟ್ ಡೇ ಆಫ್ ತಗೊಂಡಾಗ ನಿಮ್ಗೆ 10,000 ಪ್ರಾಡಕ್ಟ್ ಸಿಗ್ತದೆ. ಸೊ ಆಟೋಮೆಟಿಕಲಿ ನಿಮ್ಮ
ಪ್ರಾಡಕ್ಟ್ ಇರೋದನ್ನ ಲಿಕ್ವಿಡೇಟ್ ಮಾಡ್ಲಿಕ್ಕೆ ಆಗ್ತದೆ. ಈಸಿಯಾಗಿ ನಿಮ್ಗೆ 3,500 ಇಂದ 5,000 ಆಮೇಲೆ 10,000 PV ಗೆ ನೀವು ಹೋಗ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶಶಿ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ರಿಯಲಿ ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನಾವು ಈಗ ಮುಂದಕ್ಕೆ ಹೋಗೋಣ ಮತ್ತೆ. ಸೊ ಭೂಮಿ, ಓಕೆ ಹಾ ಸರ್. ಓಕೆ ಓಕೆ, ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ. 1 ಮಿನಿಟ್. ಓಕೆ, ಇದೆಲ್ಲ ಲಿಸ್ಟ್ ನೋಡಿ, ವೆರಿ ಬಿಗ್ ಲಿಸ್ಟ್, 3,500 ವೆರಿ ಬಿಗ್ ಲಿಸ್ಟ್ ಇದೆ. ಸೊ ನಮ್ ಜೊತೆಗೆ ಕುಮಾರ್ ಅವರು ಇದ್ದಾರೆ, ಅವರಿಗೆ ಕೇಳಿ ನೋಡ. ಅವರು 12,795 PV ಮಾಡಿದ್ದಾರೆ. ಏನಾದ್ರು ಅದು ಸೀಕ್ರೆಟ್ ಹೇಗೆ ಮಾಡಿದ್ರು ಅಂತ ಹೇಳ್ಬೋದಾ? ಕುಮಾರ್ ಅವರು ಇದಾರ ನೋಡಿ, ಮಾಲಿನಿ ಅಥವಾ ಕುಮಾರ್ ಅವರು, ಅವರಿಗೆ ಜಸ್ಟ್ ಅನ್ಮ್ಯೂಟ್ ಮಾಡಿ ನೋಡಿ. ಸೊ ಅವರಿದ್ರೆ ಅವರಿಗೆ ಕೊಡೋಣ. ಹೇಗೆ 12,795 PV ಮಾಡಿದ್ರಿ. ಸೊ ವಾಟ್ ಈಸ್ ದ ಸೀಕ್ರೆಟ್? ಈಗ ಎಷ್ಟೋ ಜನ 1,000 PV ಮಾಡ್ಲಿಕ್ಕೆ ಭಾರಿ ಕಷ್ಟ ಪಡ್ತಾ ಇದ್ದಾರೆ. ನೀವು 12,795 PV ಯನ್ನ ಮಾಡಿದ್ರಿ. ಹೇಗೆ ಮಾಡಿದ್ರಿ ಅಂತ ಹೇಳ್ಬೋದಾ ಕುಮಾರ್ ಅಥವಾ ಮಾಲಿನಿ ಅವರು? ಸರ್ ಗುಡ್ ಮಾರ್ನಿಂಗ್ ಸರ್. ಮಾಲಿನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ತುಂಬಾ ಖುಷಿ ಆಗ್ತಾ ಇದೆ. ನೀವು 12,795 PV ಇಲ್ಲಿ ಕಾಣ್ತಾ ಇದೆ ನಮ್ಮ ಲಿಸ್ಟ್ ಅಲ್ಲಿ. ಅದನ್ನು ನೀವು ಫಸ್ಟ್ ಡೇ ಮಾಡಿದ್ರಿ. ಇಟ್ ಆಲ್ ಅಬೌಟ್ 40,000 rupees. 40,000 rupees ಪ್ರಾಡಕ್ಟ್ ಅನ್ನ ನೀವು ಫಸ್ಟ್ ಡೇ ಪರ್ಚೇಸ್ ಮಾಡಿ ನೀವು ಮಂಚೂಣಿಯಲ್ಲಿದ್ದೀರಿ. ಸೊ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಸೀಕ್ರೆಟ್ ಬಿಹೈಂಡ್ ಇಟ್ ಇಸ್ ನಾಟ್ ಓನ್ಲಿ ದಿಸ್ ಮಂತ್ ಸರ್. ಕನ್ಸಿಸ್ಟೆಂಟ್ ಆಗಿ ಆಲ್ಮೋಸ್ಟ್ 6 months ಇಂದ ಅದೇ ಮೇಂಟೈನ್ ಆಗ್ತಾ ಇದೆ ನಮ್ದು. ಓ ಮೈ ಗಾಡ್, ವೈ ಗುಡ್ ಗುಡ್ ಗುಡ್. ನೋಡಿ, ದಿಸ್ ಇಸ್ ದ ಲೀಡರ್ಶಿಪ್. ಕಂಟಿನ್ಯೂಸ್ 6 months ಇಂದ ಅವರು ಇದನ್ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಿಯಲಿ ಅವ್ರು ಏನ್ ಹೇಳ್ತಾರೆ, ಏನ್ ಸ್ಪೀಚ್ ಮಾಡ್ತಾರೆ, ಅದು ಅವರು ಪ್ರಾಕ್ಟಿಕಲ್ ಅಲ್ಲೂ ತರ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೀಕ್ರೆಟ್ ಹೇಳಿ. ಸೀಕ್ರೆಟ್ ಅಂದ್ರೆ ಏನಿಲ್ಲ ಸರ್, ದಿಸ್ ವೆರಿ ಸಿಂಪಲ್. ಏನಂತಂದ್ರೆ ನಾವು ಡೂಪ್ಲಿಕೇಶನ್ ಮಾಡ್ಬೇಕು ಅಷ್ಟೇನೆ. ನಾವ್ ಏನ್ ಮಾಡ್ತಿದೀವೋ ಅದನ್ನೇ ನಮ್ಮ ಲೀಡರ್ಸ್ ಅದನ್ನ ಫಾಲೋ ಮಾಡ್ತಾರೆ ಅಷ್ಟೇನೆ. ಜೊತೆಗೆ ಏನಂದ್ರೆ ನಮ್ಮ ಮೈಂಡ್ ಇಟ್ಕೋಬೇಕು, ಪರ್ಸನಲ್ ಸ್ಪಾನ್ಸರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ಪ್ರಾಸ್ಪೆಕ್ಟ್ ಮಾಡ್ಬೇಕು. ನಾವ್ ಎಲ್ಲಿ ಹೋಗ್ತೀವಿ ಏನು ಅಂದ್ರೆ ನಮ್ಮ ಒಳಗಡೆನೆ ಪರಕಾಯ ಪ್ರವೇಶ ಅಂತ ಹೇಳ್ತೀವಲ್ಲ, ಆ ತರ ಇಟ್ಕೊಂಡು ನಾವು ಹೋಗೋ ಜಾಗದಲ್ಲೆಲ್ಲ ನಾವು ಪ್ರಾಸ್ಪೆಕ್ಟ್ ಮಾಡ್ತಾ ಹೋಯ್ತು ಅಂದ್ರೆ 100% ಇದು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಫಸ್ಟ್ ಡೇ ನಾನು ಏನ್ PV ಮಾಡಿದಿರೋ ಅದಷ್ಟು ನಾನು ವಿದಿನ್ 4 days ಅಲ್ಲೇ ಖಾಲಿ ಮಾಡಿ ಅದಷ್ಟು ಡೈಲ್ಯೂಟ್ ಮಾಡಿ ಪ್ರಾಡಕ್ಟ್ಸ್ ನ. ಆಗ್ಲೇ ದಿಸ್ ಇಸ್ 3rd time ಐ ಆಮ್ ಪರ್ಚೇಸಿಂಗ್ ದ ಸೇಮ್ ಅಮೌಂಟ್. ಓ ಮೈ ಗಾಡ್. ಮನೋಜ್, ಎರಡು ಕೈ ಇದೆ. 2 ಕೈಯಿಂದ ನಿಮ್ಗೆ ಮುಗಿತಾ ಇದ್ದೀನಿ, ಯಾಕಂದ್ರೆ ಇದು ನನ್ನ ಹತ್ರ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಯು ಆರ್ ಗ್ರೇಟ್ ಮ್ಯಾಮ್, ರಿಯಲಿ ಗ್ರೇಟ್. ಆಲ್ ದ ಬೆಸ್ಟ್. ನಿಮ್ಮ ಟೀಮ್ ಅಲ್ಲಿ ಡುಪ್ಲಿಕೇಟ್ ಮಾಡಿ. ಡೆಫಿನೆಟ್ಲಿ ಗ್ರೇಟ್ ಫ್ಯೂಚರ್ ನಿಮ್ಗಿದೆ, ಗ್ರೇಟ್ ಫ್ಯೂಚರ್ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಾಲಿನಿ ಅವರೇ. ಹೇಳಿ ಹೇಳಿ. ಹಲೋ, ನನ್ನ ಟೀಮ್ ನಲ್ಲಿ ಆಲ್ಮೋಸ್ಟ್ 15 to 20 ಲೀಡರ್ಸ್, ಟಾಪ್ ಲೀಡರ್ಸ್ 3,500+ PV ಮಾಡಿದೆ. ದಿಸ್ ಇಸ್ ಓನ್ಲಿ ಫಸ್ಟ್ ಡೇ ಮಾಡಿದ್ದಾರೆ. ದಿಸ್ ಇಸ್ ಡೂಪ್ಲಿಕೇಶನ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ರಿಯಲಿ ಗ್ರೇಟ್ ಕುಮಾರ್ ಮಾಲಿನಿ ಅವರೇ, ರಿಯಲಿ ಗ್ರೇಟ್. ಇದನ್ನೇನಾದ್ರೂ ನೀವು 100ಕ್ಕೆ ತಂದ್ಬಿಟ್ರಿ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಇಯರ್ TSIP ಅಲ್ಲಿ ಇರ್ತೀರಿ. ಸೀಕ್ರೆಟ್ ಹೇಳ್ಬಿಟ್ಟಿದ್ದೀನಿ ನಾನೀಗ. ಏನಾದ್ರೂ 100ಗೆ ನೀವು ರೀಚ್ ಮಾಡಿ ನೆಕ್ಸ್ಟ್ ಇಯರ್ ನಮ್ ಜೊತೆಗೆ ಫಾರಿನ್ ಟ್ರಿಪ್ ಅಲ್ಲಿ ನೀವಿಬ್ರು ಗಂಡ ಹೆಂಡತಿ ಗ್ಯಾರಂಟಿ ಇದ್ದೀರಿ. ದಿಸ್ ಇಸ್ ದ ಸೀಕ್ರೆಟ್. 3,500 ಮಾಡೋದ್ರಿಂದ ಹೇಗೆ ಆಗ್ತದೆ ನೋಡಿ ಬೇಕಾದ್ರೆ. ಫಸ್ಟ್ ಲೆವೆಲ್ 6 ಲೆವೆಲ್ ಅಲ್ಲಿ ವರ್ಕ್ ಮಾಡಿ, 6 ಲೆವೆಲ್ ಅಲ್ಲಿ ನೀವು 36,200 ಚಿಲ್ಲರೆ ಆಗ್ತದೆ ಆಟೋಮೆಟಿಕ್. ನೀವು ಫಾರಿನ್ ಟ್ರಿಪ್, ಅದ್ರ ಜೊತೆಗೆ 1 ಲಕ್ಷ ಇನ್ಕಮ್ ನಿಮ್ಗೆ ಪ್ರತಿ ತಿಂಗಳು ಬರೋದು ಗ್ಯಾರಂಟಿ. ಡೌಟೇ ಇಲ್ಲ. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಓಕೆ, ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಆಲ್ರೆಡಿ ಟೈಮ್ ಮುಖ್ಯ ಇದೆ, ಹಾಗಾಗಿ ಸೊ ಸ್ಟಾರ್ ರೂಬೀಸ್ ಬರ್ತಾ ಇದ್ದಾರೆ. ಈಗ ನಾವು ಸ್ಟಾರ್ ರೂಬಿಗೆ ರೆಕಗ್ನಿಷನ್ ಮಾಡ್ಲಿಕ್ಕೆ ಇದ್ದೀವಿ. ಸ್ಟಾರ್ ರೂಬಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಆಲ್ರೆಡಿ ಸ್ಟಾರ್ ನೋಡಿದ್ರಿ ನೀವು, ಆಕಾಶದಲ್ಲಿರುವ ತುಂಬಾ ಸ್ಟಾರ್ ಇಲ್ಲ. ಇದು 45,000 PV ಮಾಡಿ ಸ್ಟಾರ್ ಮಾಡಿರ್ತಾರೆ. ಅದ್ರ ಜೊತೆಗೆ ಕೆಳಗಡೆ 3 ಲೈನ್ ನಲ್ಲಿ 45,000 PV ಮಾಡಿದ್ರೆ ಕಂಪನಿ ನಿಮ್ಗೆ ಏನ್ ಹೇಳ್ತದೆ? ಸ್ಟಾರ್ ರೂಬಿ ಅಂತ ಹೇಳ್ತಾರೆ. ಸ್ಟಾರ್ ರೂಬಿ ಆದಾಗ ಒಂದು ಎಕ್ಸ್ಟ್ರಾ ನಿಮ್ಗೆ ಬೆನಿಫಿಟ್ ಅಂದ್ರೆ 60,000 PV ಮಾಡಿದ್ರೆ ನಿಮ್ಗೆ 12,500 ಲಾಸ್ಟ್ ಮಂತ್. ಇನ್ನು 3-4 ತಿಂಗಳಲ್ಲಿ ಯಾರಾದ್ರೂ 12,500 ತಗೊಂಡವ್ರು ಇದ್ರೆ, ಸೊ ನೀವು ಹ್ಯಾಂಡ್ ರೈಸ್ ಮಾಡಿ, ಭೂಮಿಕಾ ಅವರು ನಿಮ್ಗೆ ಓಪನ್ ಮಾಡ್ತಾರೆ. ನೀವು ನಿಮ್ಮ ಸೀಕ್ರೆಟ್ ಅನ್ನ ನಮ್ಗೆ ತಿಳಿಸಬಹುದು, ಟೀಮಿಗೂ ತಿಳಿಸಬಹುದು. ಐ ಆಮ್ ವೆಲ್ಕಮ್ ಆಲ್ ದ ಸ್ಟಾರ್ ರೂಬೀಸ್ ಟು ದ ಡಯಟ್ಸ್ ಅಂತ ಹೇಳ್ಬೇಕಂತ ಬಾಯಲ್ಲಿ ಬರ್ತಾ ಇದೆ, ಮಾತ್ರ ಏನ್ ಮಾಡೋದು? ಸೊ ಓಕೆ, ಜೋರಾಗಿ ಕ್ಲಾಪ್ಸ್ ಕೊಡಿ. ಮಂಜುನಾಥ್ ಜಿ ಹೊಳೆ ನರಸೀಪುರ ಸ್ಟಾರ್ ರೂಬಿ ಆಗಿದ್ದಾರೆ.
ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್. ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಇವ್ರು ಎಷ್ಟು ಇಂತ ದೊಡ್ಡ ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಕ್ರೌನ್ ಅಂಬಾಸಡರ್ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ರಿಯಲಿ ಗ್ರೇಟ್ ಮಂಜುನಾಥ್ ಅವರೇ, ನಿಮ್ಗೆ ಗ್ರೇಟ್ ಫ್ಯೂಚರ್ ಇದೆ. ಡೆಫಿನೆಟ್ಲಿ ನಿಮ್ಮ ಅಪ್ಲೈನ್ ಜೊತೆಗೆ ಈ ಬಿಸ್ನೆಸ್ ಅನ್ನ ತುಂಬಾ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡಿ ಬೇಗ ಸ್ಟಾರ್ ರೂಬಿ ಆಗಿ ಬನ್ನಿ. ವಿಶ್ ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಇನ್ನೊಂದು ಗ್ಲಿಟ್ರಿಂಗ್ ಅಂತ ಹೇಳ್ಬೇಕು, ಅಂಡರ್ 3 ಸ್ಟಾರ್ ಅನ್ನ ಮಾಡಿ ಡಿಫ್ರೆಂಟ್ ಲೆಗ್ಸ್ ಅಲ್ಲಿ ಸ್ಟಾರ್ ರೂಬಿ ಆಗಿ ಬಂದಿದ್ದಾರೆ ಶೈಲಾ ಶೆಟ್ಟಿ ಮೇಡಮ್ ಅವರು. ನಾಟ್ ಓನ್ಲಿ ದಟ್, ರೆಕಾರ್ಡ್ ಬ್ರೇಕ್ ಅವರು ಸೇಲ್ಸ್ ಆಲ್ರೆಡಿ ರೆಕಾರ್ಡ್ ಬ್ರೇಕ್ ಲಾಸ್ಟ್ ಮಂತ್. ಸಿ ಕ್ರಾಸ್ ಆಲ್ರೆಡಿ ಸೇಲ್ಸ್ ಆಫ್ 5 lakhs. ಜಸ್ಟ್ ಸ್ಟಾರ್ ರೂಬಿಯಲ್ಲಿ 5 lakhs ಕ್ರಾಸ್ ಮಾಡೋದು ನಾಟ್ ಸೋ ಈಸಿ. ಕೇಳಿ ಅವ್ರ ಹತ್ರ ಸೀಕ್ರೆಟ್ ಕೇಳೋಣ, ಅವ್ರು ಎಷ್ಟು ಹೋಮ್ ಮೀಟಿಂಗ್ ಮಾಡ್ತಾರೆ ಅಂತ. ಅವರಿಗೆ ಒಂದು ಅನ್ಮ್ಯೂಟ್ ಮಾಡ್ತೀರಾ? ಶೈಲಾ ಶೆಟ್ಟಿ ಅವರಿಗೆ ಕೇಳೋಣ. ಸೊ ಮಂಜುನಾಥ್ ಇದ್ರೆ ಓಪನ್ ಮಾಡೋಣ, ಇಲ್ಲ ಶೈಲಾ ಶೆಟ್ಟಿಗೆ ಓಪನ್ ಮಾಡಿ. ಭೂಮಿಕಾ? ಹಾ ಸರ್, ಮಾಡ್ತಿದ್ದೀನಿ ಸರ್. ನೆಕ್ಸ್ಟ್ ಮಂಜುನಾಥ್ಗೆ ಓಪನ್ ಮಾಡಿ, ಈಗ ಶೈಲಾವ್ಗೆ ಓಪನ್ ಮಾಡಿ. ಹೇಗೆ ಅವ್ರು ಇಷ್ಟು ಬೇಗ ಸ್ಟಾರ್ ರೂಬಿ ಆಗಿದ್ದಾರೆ? ಅವರ ಟಾರ್ಗೆಟ್ ಸ್ಟಾರ್ ಡೈಮಂಡ್ ಆಗೋದಿದೆ. ಇಟ್ಸ್ ಎ ವೆರಿ ಗುಡ್ ಟಾರ್ಗೆಟ್ ಆಫ್ 10 lakhs ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ. ಸೊ ಆ ರೀತಿಯಲ್ಲಿ ವರ್ಕ್ ಮಾಡ್ತಾರೆ. ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ದಟ್? ಗುಡ್ ಮಾರ್ನಿಂಗ್ ಸರ್. ಮಾತನಾಡಿ. ಗುಡ್ ಮಾರ್ನಿಂಗ್. ಹೇಳಿ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಸರ್, ರೆಕಗ್ನಿಷನ್ ಗೆ ಥ್ಯಾಂಕ್ ಯು. ಬಟ್ ರೆಕಗ್ನಿಷನ್ ಅಥವಾ ಏನೋ ಗುರ್ತಿಸ್ಬೇಕು ಅಂತ ಅಲ್ಲ ಸರ್, ಬರೀ ವರ್ಕ್ ಮಾಡ್ತಾನೆ ಹೋದ್ವಿ. ಇನ್ನು ಬಹಳ ಕೆಲಸ ಮಾಡೋದಿದೆ. ಈಗ ನೆಕ್ಸ್ಟ್ ಗೋಲ್ ಬಂದ್ಬಿಟ್ಟು ಡೈಮಂಡ್ ಆಗ್ಬೇಕು ಅಂತ. ರೂಬಿ ಆಗಿದ್ದು ಲೇಟು ಅಂತಾನೆ ನನ್ಗೆ ಅನಿಸ್ತಾ ಇದೆ. ಅನಿಸ್ತಾ ಇದೆ. ಸೊ ಇಷ್ಟು ಲೇಟು ಆಗ್ಬಾರ್ದು, ಡೈಮಂಡ್ ಕೂಡ ಆಗ್ಬೇಕು ಅಂತ. ಅದೇ ರೀತಿ ನಮ್ಮ ಟೀಮ್ಗೂ ಕೂಡ ನಾನು ಎಲ್ಲರಿಗೂ ಹೇಳೋದು ಅದನ್ನೇ, ಇದನ್ನ ನೀವು ಸೀರಿಯಸ್ ಆಗಿ ತಗೊಂಡಾಗ ರೀಚ್ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವ್ದೋ ಜಾಬ್ ಬಿಸ್ನೆಸ್ ವೃತ್ತಿನೋ ಮಾಡುವಾಗ ನಾವೆಷ್ಟು ಪರ್ಟಿಕ್ಯುಲರ್ ಆಗಿ ಅದನ್ನ ಸೀರಿಯಸ್ ಆಗಿ ಮಾಡ್ತಾ ಇರ್ತೀವಲ್ಲ, ಹಾಗೆ DXN ಅನ್ನು ತಗೊಳ್ಳಿ ಅಂತ ಹೇಳೋದು ಸರ್. ಪ್ರತಿದಿನ ಕನ್ಸ್ಯೂಮರ್ಸ್ ನ ಮಾಡೋದು, ಪ್ರತಿದಿನ ಪ್ಲಾನ್ ಹೇಳೋದು, ಪ್ರತಿದಿನ ಪ್ರಾಸ್ಪೆಕ್ಟಿಂಗ್ ಇದ್ದಾಗ ಎಲ್ಲವೂ ತನ್ನಿಂದ ತಾನೇ ಬರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಯಾವ ಎಲ್ಲಾ ಪ್ರಶಸ್ತಿಗಳು, ರೆಕಗ್ನಿಷನ್ ಮತ್ತೆ ಲೀಡರ್ಶಿಪ್ ಫೌಂಡೇಶನ್ ಅಲ್ಲಿ ಇದೀವಿ, ನಮ್ಮನ್ನ ಲೀಡರ್ನ ಮಾಡ್ಬಿಡ್ತೀರಾ ನೀವು. ಸೊ ಹಾಗಾಗಿ ಇಲ್ಲಿ ಇದ್ರಲ್ಲಿ ಇರೋದು ಒಂದು ನಮ್ಮ ಸೌಭಾಗ್ಯ ಅಂತ ನನಗೆ ಅನಿಸ್ತದೆ ಸರ್. ಲೀಡರ್ಶಿಪ್ ಫೌಂಡೇಶನ್ ಅಲ್ಲಿ ಎಲ್ಲಾ ಇದನ್ನ ಸಪೋರ್ಟ್ ಅನ್ನ ಕೊಡ್ತಾ ಇದ್ದೀರಾ. ಅದೇ ರೀತಿ ನಾನೊಬ್ಳೇ ಅಲ್ಲ, ಪೂರ್ತಿ ಇದು ಟೀಮ್ ವರ್ಕ್. ನನ್ನ ಟೀಮ್ ಅಲ್ಲಿ ಎಲ್ಲರೂ ಕೂಡ ಇದನ್ನ ಅಚೀವ್ ಮಾಡ್ಬೇಕು ಅಂತ ನನ್ನ ಆಸೆ ಸರ್. ಅದ್ರ ಜೊತೆಗೆ ಎಲ್ಲರೂ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಗೊಳ್ಳಿ. ಲೇಡೀಸ್ ತುಂಬಾ ಜನ ಇದ್ದಾರೆ ಸರ್ ನಮ್ಮ ಟೀಮ್ ಅಲ್ಲಿ. ಎಲ್ರಿಗೂ ನಾನು ಹೇಳೋದು ಇದೇನೆ, ಫೈನಾನ್ಷಿಯಲ್ ಫ್ರೀಡಮ್ ನಾವ್ರೆಲ್ಲರೂ ಎಂಜಾಯ್ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇದೆ ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್ ಶೈಲಾ ಅವರೇ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ರಿ, ನಿಮ್ಮ ಟೀಮಿಗೂ ಮೆಸೇಜ್ ಕೊಟ್ಟಿದ್ರಿ. ನೀವು ಡೈಲಿ ನನ್ಗೆ ಗೊತ್ತಿದೆ 1-2 ಹೋಮ್ ಮೀಟಿಂಗ್ ಮಾಡ್ತೀರಿ, ಅದೇ ನೀವು ಸಕ್ಸಸ್ ಆಗ್ಲಿಕ್ಕೆ ಬಾರಿ ಫಾಸ್ಟ್ ಅಂತ ನನ್ಗೆ ಗೊತ್ತಾಗಿದೆ. ಅಂಡ್ ಟೀಮ್ ವರ್ಕ್ ಇಸ್ ವೆರಿ ನೈಸ್. ಟೀಮ್ ವರ್ಕ್ ನೀವು ಮಾಡ್ತಾ ಇದ್ರಿ, ಉತ್ತರ ಕರ್ನಾಟಕದಲ್ಲಿ ಕ್ರಾಂತಿ ಮಾಡ್ತಾ ಇದ್ರಿ. ಗ್ಯಾರಂಟಿ ಈ 2021 ಒಳಗಡೆ ನೋಡಿ, ಯುವರ್ ಇನ್ಕಮ್ ವಿಲ್ ಕ್ರಾಸ್ 1 lakh per month. I will tell you, 2021 ಡಿಸೆಂಬರ್ ಅಲ್ಲಿ ನಿಮ್ಮ 6 figure ಇನ್ಕಮ್ ಯು ವಿಲ್ ಕ್ರಾಸ್ ಇಟ್. ನಾಟ್ ಓನ್ಲಿ ಯು, ನಿಮ್ಮ ಟೀಮ್ ಅಲ್ಲಿ ನಿಮ್ಮನ್ನ ಓವರ್ಟೇಕ್ ಮಾಡೋರು ತುಂಬಾ ಜನ ಬಂದಿದ್ದಾರೆ. they are also make it. So you are behind business. Definitely business work ಆಗ್ತದೆ. ಪ್ರಾಡಕ್ಟ್ ಮಿರಾಕಲ್ ಇದೆ, ಕಂಪನಿ ಬೆಸ್ಟ್ ಇದೆ. 100% ನಮ್ಮ ಸಪೋರ್ಟ್ ನಿಮ್ ಜೊತೆಗಿದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೈಲಾ ಶೆಟ್ಟಿ ಅವರೇ, ಗೋ ಕ್ರೌನ್ ಅಂಬಾಸಿಡರ್. ನೆಕ್ಸ್ಟ್ ಮಂಜುನಾಥ್ ಅವರಿಗೆ ಓಪನ್ ಮಾಡಿ. ಥ್ಯಾಂಕ್ ಯು ಶೈಲಾ ಅವರೇ. ಸರ್ ಮಂಜುನಾಥ್ ಸರ್ ಇಲ್ಲ ಸರ್. ಮಂಜುನಾಥ್ ಸರ್ ಇಲ್ಲ. ಸ್ಟಾರ್ ರೂಬಿ ಅವರ ಅಪ್ಲೈನ್ ಯಾರಾದ್ರೂ ಇದ್ದಾರೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ಸೊ ವಿ ವಿಲ್ ಗೋ ಫರ್ದರ್. ಸುಜಿತ್ ಶೆಟ್ಟಿ ಅವರು ಇದಾರ ನೋಡಿ, ಓಪನ್ ಮಾಡಿ. ಸುಜಿತ್ ಶೆಟ್ಟಿ ಅವರೇ ಓಪನ್ ಇದಾರ? ಹಾ ಸರ್. ಓಕೆ, ಅವರ ಒಂದು 2 ಮಾತುಗಳನ್ನ ಹೇಗೆ ಸ್ಟಾರ್ ಏಜೆಂಟ್ ಆಗಿದ್ದಾರೆ ಅಂತ ಜಸ್ಟ್ ಸುಜಿತ್ ಅವರೇ ಜಸ್ಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಸುಜಿತ್ ಅವರೇ, ಹೇಗೆ ನೀವು ಸ್ಟಾರ್ ಏಜೆಂಟ್ ಆಗ್ಬಿಟ್ರಿ? ನಿಮ್ಮ ಸ್ಟಾರ್ ಏಜೆಂಟ್ ಆಗದ ಬೇರೆಯವರಿಗೂ ಇನ್ಸ್ಪಿರೇಷನ್ ಆಗ್ತದೆ. ಹೌದು ಸರ್. ಫಸ್ಟ್ ಆಫ್ ಆಲ್ ಎಲ್ಲ ಹೇಳ್ಬೇಕಂತಂದ್ರೆ ನಿಮ್ಮ ಸಪೋರ್ಟ್ ಫಸ್ಟ್ ಸರ್. ಸೆಕೆಂಡ್ರಿ ನಾನು ಏನ್ ಹೇಳ್ಬೇಕಂದ್ರೆ, ನನ್ನ ಪ್ರಾಡಕ್ಟ್ಸ್ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ನಲ್ಲ, ಟೂತ್ ಪೇಸ್ಟ್ ಆಯ್ತು, ಆಮೇಲೆ ಗ್ಯಾನೋಟಿ ಆಯ್ತು, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತು, ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಕ್ತು. ಅಷ್ಟಾದ್ಮೇಲೆ ನಂಗೆ ರಿಪೀಟ್ ಆರ್ಡರ್ಸ್ ಸಿಗ್ತಾ ಬಂತು. ಓಕೆ. ಸೊ ಹಾಗಾಗಿ ನಾನು PV ನ ಜನರೇಟ್ ಮಾಡ್ಲಿಕ್ಕೆ, ಸೇಲ್ಸ್ ಪ್ರಮೋಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಯ್ತು ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್ ಸುಜಿತ್ ಅವರೇ. ಆದಷ್ಟು ಬೇಗ ನೀವು ಸ್ಟಾರ್ ರೂಬಿ ಆಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇದೀವಿ ಆಲ್ರೆಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸುಜಿತ್ ಅವರೇ. ಇನ್ಯಾರಾದ್ರೂ ಸ್ಟಾರ್ ಏಜೆಂಟ್ ಇದಾರೆ ನೋಡಿ, ಲಾಸ್ಟ್ ಮಂತ್ ಸ್ಟಾರ್ ಏಜೆಂಟ್ ಹ್ಯಾಂಡ್ ರೈಸ್ ಮಾಡಿ. ಸೊ ಶೀತಾ ಸಾತಿಹಾಲ್ ಅವ್ರು ಇದಾರ ಸ್ಟಾರ್ ಏಜೆಂಟ್? ಅವರಿದ್ರೆ ಅವರಿಗೆ ಓಪನ್ ಮಾಡಿ. ಅವರ ಹೇಳಿ
ಸರ್ ಮಂಜು ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ Okay. ಮಾಡಿದ್ರು, ಮಾತನಾಡಿ ಸರ್. ಮಾಡಿ ಮಂಜು ಸ್ಟಾರ್ ರೂಬಿ ಅವ್ರಿಗೆ ಅವರು 100% ಸ್ಟಾರ್ ಡೈಮಂಡ್ ನಾನು ಕೇಳ್ಬೇಕಿದೆ ಅವ್ರ ಹತ್ರ ಯಾವಾಗ ಆಗ್ತೀರಂತ. ಮಂಜು ಅವರೇ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಂಜು ಅವರೇ. ಥ್ಯಾಂಕ್ ಯು ಸರ್. ಓಕೆ, ನೀವು ಹೇಗೆ ಸ್ಟಾರ್ ರೂಬಿ ಆಗಿದ್ರಿ ಅಂತ ಒಂದ್ 1-2 ನಿಮಿಷದಲ್ಲಿ ಹೇಳ್ಬೋದಾ ನೀವು? ಈಗ ಕೆಲವೊಂದು ನಿಮ್ದು ಮೀಟಿಂಗ್ಸ್ ಮಾಡ್ತಾ ಬಂದೆ. ಸ್ವಲ್ಪ ನೆಟ್ವರ್ಕ್ ವೀಕ್ ಇದೆ ನಿಮ್ದು. ಸೊ ಓಕೆ, ನೋಡಿ ಆಗ್ತದ ನೋಡಿ, ಇಲ್ಲಾಂದ್ರೆ ವಿ ವಿಲ್ ನೆಕ್ಸ್ಟ್ ಕೊಡೋಣ ಪುನಃ ರೀ ನಿಮ್ಗೆ. ಮಂಜು ಅವರೇ, ನೀವು ಹೇಳುದಕ್ಕೆ ನಮ್ಗೆ ಕೇಳಿಸ್ತಾ ಇಲ್ಲ. ಹಲೋ. ಹೇಳಿ. ಹೇಳಿ. ಮಾಲ್ತೇಶ್ ಅವರು ನಮ್ಗೆ ತುಂಬಾ ಸಹಕಾರ ಕೊಟ್ರು ಸರ್. ಎಲ್ಲ ಐಡಿಯಾಸ್ ತಗೊಂತ ಬಂದೆ, ಹೇಗೆ ಪ್ಲಾನಿಂಗ್ ಮಾಡ್ಬೇಕು, ಸ್ಟಾರ್ ಹೇಗೆ ಆಗ್ಬೇಕು, ಸ್ಟಾರ್ ರೂಬಿ ಆಗಬೇಕು ಅಂತ. ಮತ್ತೆ ನಮ್ಗೆ ರೀಸೆಂಟ್ ಆಗಿ ನಮ್ಮ ಅಬ್ದುಲ್ ನಜೀರ್ ಫ್ರಂಟ್ ಲೈನ್ ತುಂಬಾ ಸಹಕಾರ ಮಾಡಿದ್ರು ಸರ್. ಓಕೆ, ಈಗ ಸ್ಟಾರ್ ರೂಬಿ ಆಗಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಶಾರ್ಟ್ಲಿ 2 months ಅಲ್ಲಿ ಸ್ಟಾರ್ ಡೈಮಂಡ್ ಗೆ ನನ್ನ ಕನ್ಸು ಇಟ್ಕೊಂಡಿದ್ದೀನಿ ಸರ್. ಆರು ಲೈನ್ ನಲ್ಲಿ ಸ್ಟಾರ್ ಮಾಡಿದ್ರೆ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ ಮಂಜು ಅವರೇ. ರಿಯಲಿ ಗ್ರೇಟ್, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸ್ಟಾರ್ ಏಜೆಂಟ್ ಅವರು ಸಾಹೇಬ್ರು ಇದಾರ ನೋಡಿ ಅಲ್ಲಿ, ಅವ್ರು ಇದ್ರೆ ಅವ್ರಿಗೆ ಅನ್ಮ್ಯೂಟ್ ಮಾಡಿ ಅವ್ರ ಹತ್ರ ಕೇಳೋಣ ಸೀಕ್ರೆಟ್ ಅಂತ. ನಜೀರ್ ಅವ್ರು ಇದಾರ? ಬಂದಿಯಾರ ಸರ್. ಓಕೆ, ಗುಡ್ ಲಕ್ ಮಂಜುನಾಥ್ ಅವರೇ, ಆಲ್ ದ ಬೆಸ್ಟ್. ನಜೀರ್ ಅವರಿಗೆ ಓಪನ್ ಮಾಡಿ, ನಜೀರ್ ಹತ್ರ ಕೇಳೋಣ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಸ್ಟಾರ್ ಏಜೆಂಟ್. ನಜೀರ್ ಇದಾರಾ? ನಜೀರ್ ಸಾಹೇಬ್ರೆ, ನಜೀರ್ ಅನ್ನೋ ನೇಮ್ ಇಲ್ಲ ಸರ್ ಇಲ್ಲಿ. ಯಾವ್ದು ಅವ್ರ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿ. ಅಬ್ದುಲ್ ನಜೀರ್ ಅಂತ ಇದೆ ನೋಡಿ, ಅಬ್ದುಲ್ ನಜೀರ್ ಅಂತ ಇದೆ ಅಂತೆ. ಸೊ ಇದ್ರೆ ಅವ್ರಿಗೆ ಅದರ್ವೈಸ್ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿ. ಕೆಲವು ಟೈಮ್ ಏನಾಗ್ತದೆ ಅಂದ್ರೆ ಅವರ ಫೋನ್ ನಲ್ಲಿ ಬಂದಿರ್ತದೆ, ಅದಕ್ಕೋಸ್ಕರ ಮೇಡಮ್ಗೆ ಗೊತ್ತಾಗೋದಿಲ್ಲ ಯಾರಂತ ಪರ್ಟಿಕ್ಯುಲರ್. ಸೊ ಹ್ಯಾಂಡ್ ರೈಸ್ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಅವರಿಗೆ ಫೋನ್ ಮಾಡಿ ನೀವು ಅವರಿಗೆ ತಿಳಿಸ್ಬೇಕಾಗ್ತದೆ. ಮಾತನಾಡಿ ಸರ್. ಅನ್ಮ್ಯೂಟ್ ಮಾಡಿದಾರಂತೆ ನೋಡಿ ಅಬ್ದುಲ್ ನಜೀರ್ ಅವರೇ. ಗುಡ್ ಮಾರ್ನಿಂಗ್ BXN. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಸರ್? ಐ ಆಮ್ ಫೈನ್, ಚೆನ್ನಾಗಿದೆ. ಫೈನ್, ವೆರಿ ಗುಡ್. ನಾನ್ ನಿಮ್ಗೆ ಒಂದು ಕ್ವಶನ್ ಕೇಳ್ತಾ ಇರೋದು, ಹೇಗೆ ಇಷ್ಟು ಬೇಗ ನೀವು ಸ್ಟಾರ್ ಏಜೆಂಟ್ ಆಗಿದ್ದೀರಿ, ಅದರ ಸೀಕ್ರೆಟ್ ಅನ್ನಂತ ತಿಳಿಸಬಹುದಾ? ನಿಮ್ಮ ಊರು, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಅಬ್ದುಲ್ ನಜೀರ್, ಹೊಳೆನರಸೀಪುರ. ಓಕೆ, ಹೇಳಿ ಸರ್. ಇದು ಬೆಳಗ್ಗೆಯಿಂದ ನೆಟ್ವರ್ಕ್ ಸಿಕ್ಕಿರ್ಲಿಲ್ಲ ಸರ್, ಜಸ್ಟ್ ಸಿಕ್ಕಿರೋದು ಈಗ. ಹೌದಾ? ಅದೇ ನಿಮ್ಗೆ ಮಾತಾಡುವ ಭಾಗ್ಯ ಇದೆ, ಅದಕ್ಕೆ ಸಿಕ್ಕಿದಿರಿ. ಹೌದು ಸರ್, ನಿಮ್ ಜೊತೆ ಮಾತಾಡೋ ಭಾಗ್ಯ ಇದೆ ಸರ್. ಓಕೆ, ಹೇಳಿ ನಸೀರ್ ಅವರೇ, ನೋಡ್ತಾ ಇದ್ದೀರಿ, ನಿಮ್ಮ ಫೋಟೋ ಕಾಣ್ತಾ ಇದೆ ನನಗೆ. ಸೊ ಓಕೆ, ಮಾತಾಡಿ. ಹೇಗೆ ನೀವು ಸ್ಟಾರ್ ಏಜೆಂಟ್ ಆದ್ರಿ? ಸರ್, ನಾನು ITC ವರ್ಕ್ ಮಾಡ್ತಾ ಇದ್ದೆ. ಮಂಜುನಾಥ್ ಸಾರು ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಸುಮಾರು ಒಂದು 6 months ವರೆಗೂ ಹೆಚ್ಚು ಕಮ್ಮಿ ಇಬ್ರು ನೋಡ್ತಾ ಇದ್ರೆ ಮಾತಾಡ್ತಿರ್ಲಿಲ್ಲ ಸರ್. ಓಹೋ. ಒನ್ ಡೇ ಸುಮ್ನೆ ಹಿಂಗೆ ಒಂದ್ ಟೈಮ್ ಸಿಕ್ತಾಗ ಬೇರೆ ಯಾರು ಇರ್ಲಿಲ್ಲ, ಡಿಸ್ಟರ್ಬೆನ್ಸ್, ಸುಮ್ನೆ ಮಾತಾಡ್ಸಿದ್ರು. ಸ್ಪಿರೋಲಿನಾ ಬಗ್ಗೆ ಹೇಳ್ತಾ ಇದ್ರು. ಸ್ಪಿರೋಲಿನಾ ಇಸ್ಕೊಂಡು ಅವರು ತಿಂದ್ರು, ನಾನು ತಿಂದೆ. ಗೊತ್ತಿತ್ತು ನನ್ಗೆ ಅದ್ರ ಬಗ್ಗೆ, ಬೇರೆ ಕಂಪ್ನಿನೆಲ್ಲ ವರ್ಕ್ ಮಾಡಿದ್ದೆ ಸರ್. ಓಕೆ. ಆಮೇಲೆ ನಂಬರ್ ಕೊಟ್ರು, ಬರ್ತೀನಿ ಮೀಟ್ ಆಗ್ತೀನಿ ಅಂದ್ರು ಸರ್. ನಾನು ಹಂಗೆ ತುಂಬಾ ಕಂಪ್ನಿಗಳಲ್ಲಿ ಫೇಲ್ಯೂರ್ ಆಗಿದ್ದೆ. ಅವ್ರು ಇನ್ನೊಂದ್ ಹಾಗಾಗಿ ಇವ್ರಿಗೂ ಒಂದ್ 2-3 ದಿನ ನಾನು ಫೋನ್ ಪಿಕ್ ಮಾಡ್ಲಿಲ್ಲ ಮಂಜುನಾಥ್ ಸರ್ಗೆ. ಆಮೇಲೆ ಅವ್ರಾಗೆ ಮತ್ತೆ ಯಾವಾಗ್ಲೂ ಬಿಡ್ಲಿಲ್ಲ ಪಾಪ. ಅವರು ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇದ್ರು, ಕಮ್ಯುನಿಕೇಶನ್ ಅಲ್ಲಿ ಇದ್ರು ಅವರು. ಓಕೆ. ನಾನು ಸಿಗರೇಟ್ ಆಕರ್ ಆಗಿರೋದ್ರಿಂದ ನಾನು ಆ ಕಡೆ ಬಿಸಿ ಇರ್ತಿದ್ದೆ ಯಾವಾಗ್ಲೂ. ಅವಾಗ್ಲೇ ಕ್ಯಾಶು ಆತರ ಯೋಚನೆ ಮಾಡ್ಕೊಂಡು ನಾನು ನೆಟ್ವರ್ಕ್ ಬೇಡ, ಯಾವ್ದು ಬೇಡ, ಎಲ್ಲಾ ಕಂಪ್ನಿ ಮಾಡಾಗಿದೆ ಅಂತ ಸುಮ್ನಿದ್ದೆ ಸರ್. ಓಕೆ. ಅವ್ರು ಬಿಡ್ದಂಗೆ ಬಂದ್ ಮೀಟ್ ಆಗಿ ಬಂದ್ ಹೇಳಿದ್ರು, ಜಸ್ಟ್ ನಾನು ನೋಡೋಣ ಕಂಪ್ನಿ ಹೇಗಿದೆ ಎಲ್ಲ ಅಂದ್ಬಿಟ್ಟು, ಬರೀ ಒಂದ್ ಸೋಪು, ಪೇಸ್ಟು, ಟೀ ಇದಕ್ ಮಾತ್ರ ನಾನು ಒಪ್ದೆ. ಆಮೇಲೆ ನೋಡೋಣ. ಆಮೇಲೆ ಏನಾಯ್ತು, ನನ್ ತಮ್ಮ ಅಂದ ಫಸ್ಟ್ ಡೇನೆ ಮೀಟಿಂಗ್ ಕೂರಿಸಿ ಮಂಜುನಾಥ್ ಬಂದಿನಾನೆ ನನ್ನ ತಮ್ಮ 6 ಜನನ ಕೂರಿಸ್ತಾ. ಓ, ಗುಡ್. ಓಕೆ. ಅದು ಲಾಗಿನ್ ಆಗ್ಲಿ ಬಿಡ್ಲಿ ಪಾಪ, ನನ್ ತಮ್ಮ. ನಾನ್ ಏನ್ ಮಾಡ್ತಾ ಇದ್ದೆ, ಬಿಸ್ನೆಸ್ ಮ್ಯಾನ್. ನಾನು ಇವ್ರು ಮೀಟಿಂಗ್ ಮಾಡ್ತಾ ಇದ್ರು, ಎಲ್ಲ ಇದ್ರು, ಮಂಜುನಾಥ್ ಸರ್ ನಮ್ ಬ್ರದರ್ ಎಲ್ಲ. ನನ್ ಪಾಡಿಗೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ಕೆಳಗಡೆ ಯೋಚನೆ ಮಾಡಿದೆ, ಮನೆಯಿಂದ ಕೆಳಗಡೆ ಇಳಿದ್ಮೇಲೆ ನನ್ನ ತಮ್ಮ ಪಾಪ ನೆಟ್ವರ್ಕ್ ನನ್ನಿಂದ ಬಂದು ನನ್ನಿಂದಾನೇ ಜಾಯಿನ್ ಆಗಿ ಅವ್ನು ಇಷ್ಟೊಂದು ಪಾಪ 6 ಜನನ ಕೂರಿಸ್ತಾ ಅಂದ್ರೆ, ನಾವೆಲ್ಲ ವರ್ಕ್ ಮಾಡಿ ಎಷ್ಟೆಷ್ಟು ಕಂಪ್ನಿಲಿ ಏನೆಲ್ಲ ಮಾಡಿ
ನನ್ ಕೈಲಿ ಏನಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಬೈಕ್ ಹತ್ರ ನಾನು ಯೋಚನೆ ಮಾಡಿದೆ ಸರ್. ಅವಾಗ ಡಿಸಿಷನ್ ತಗೊಂಡೆ. ಬಟ್ ನನ್ ಕಂಪ್ನಿ ಬೇಸ್, ಕಂಪ್ನಿ ಪ್ರಾಡಕ್ಟ್ ಏನು ಗೊತ್ತಿರ್ಲಿಲ್ಲ, ನಾಲೆಡ್ಜು. ಮೊನ್ನೆ ಸರ್ ಅದೇ ಸ್ಲೋಲಿ ಹೋಗೋಣ, ಅವರು IOC ಪ್ಲಾನ್ ಹೇಳಿರ್ಲಿಲ್ಲ ಸರ್, ನಿಧಾನಕ್ಕೆ ಕೇಳ್ತೀನಿ ಅಂತ ಇದ್ರು. ಬಟ್ ನಾನು ಗೂಗಲ್ ಅಲ್ಲೆಲ್ಲ ನೋಡಿ ನಾನೇ ಸರ್ಚ್ ಮಾಡಿ DXN ಬಗ್ಗೆ ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಂಡು ನೋಡ್ದೆ. ಚೆನ್ನಾಗಿತ್ತು ಸರ್ ಪ್ರೊಫೈಲ್ ಎಲ್ಲ. ಓಕೆ. ಆಮೇಲೆ ಮಾಲ್ತೇಶ್ ಸರ್, ಮಂಜುನಾಥ್ ಸರ್ ಅವರ ಸಪೋರ್ಟ್ ಇಂದಾನೆ ಸ್ಟಾರ್ ಅಚೀವ್ ಆಗಿದೆ ಸರ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ನೀವು ಯಾಕಂದ್ರೆ ಗೊತ್ತಾಯ್ತು ನನಗೆ, ನೀವು ತಲೆ ಕೆಡಿಸ್ಕೊಂಡಿದ್ದೀರಿ, ಅದಕ್ಕೆ ನೀವು ಸ್ಟಾರ್ ಏಜೆಂಟ್ ಬೇಕಾಗಿದ್ದೀರಿ. ರಿಯಲಿ ಗ್ರೇಟ್, ಆಲ್ ದ ಬೆಸ್ಟ್ ಅಜೀಜ್ ಅವರೇ. ಒಂದ್ ನಿಮಿಷ ಸರ್, ನಾನು ಕಿಡ್ನಿ ಡಯಾಲಿಸಿಸ್ ಅವ್ರಿಗೆ ಕಿಡ್ನಿನೇ ಟ್ರಾನ್ಸ್ಪ್ಲೇಷನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಮಹೇಶ್ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಡ್ರೈವರ್ ಸರ್ ಅವ್ರಿಗೆ. ನಾನು ಮಾಲ್ತೇಶ್ ಸರ್, ಮಂಜುನಾಥ್ ಸರ್ ಎಲ್ಲ ಮೀಟ್ ಅಂದ್ರೆ ಮಾಲ್ತೇಶ್ ಸರ್ ಮೀಟ್ ಆಗ್ಲಿಲ್ಲ. ನಾವು ಡಿಸ್ಕಸ್ ಮಾಡಿ ಮನ್ನಾ ಸರ್ ನಾವೆಲ್ಲ ಕೊಟ್ಟು ನೋಡಿ ಸರ್, ಈಗ ಅವ್ರದ್ದು ಕ್ರೆಟಿನ್ ಎಲ್ಲ ಕಡಿಮೆ ಆಗಿದೆ. ಡಯಾಲಿಸಿಸ್ ಅಲ್ಲಿ 2 ಲೀಟರ್ ಗಲೀಜ್ ಹೋಗ್ತಿದ್ದು 1.5 ಲೀಟರ್ ಬಂದಿದೆ ಅಂತಾರೇನೆ. ಓಹೋ, ಓಕೆ 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 ಓಕೆ, ವೆರಿ ಗುಡ್ ವೆರಿ ಗುಡ್. ನೋಡಿ, ಒಳ್ಳೆ ಟೆಸ್ಟಿಮೋನಿಯಲ್ ತಂದಿದ್ರಿ, ರಿಯಲಿ ಗ್ರೇಟ್. ಇಂತ ಒಂದು ಟೆಸ್ಟಿಮೋನಿಯಲ್ಸ್ ನೀವು ಕೊಡ್ತಾ ಇರಿ, ಡೆಫಿನೆಟ್ಲಿ ಜನ ಇದನ್ನ ನಂಬ್ತಾರೆ. ನೀವು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ಆಗ್ತದೆ. ತಗೊಂಡ್ರು ಸರ್ ಅವರು. ಓಕೆ ಓಕೆ ಓಕೆ, ಕೊಡಿ ಅವರಿಗೆ ಕಂಟಿನ್ಯೂಸ್. ನೀವು ಏನೇನ್ ಕೊಡ್ತಾ ಇದ್ರಿ ನಿಮ್ಮ ಮಾಲ್ತೇಶ್ ಅಥವಾ ನಿಮ್ಮ ಮಂಜು ಹತ್ರ ಕೇಳಿ ಅವರಿಗೆ ಕರೆಕ್ಟ್ ಆಗಿ ಕೊಡಿ. ಡೆಫಿನೆಟ್ಲಿ ಅವ್ರಿಗೆ ಆರೋಗ್ಯ ಸಿಗ್ತದೆ. ನೀವು ಸಹ ನಿಮ್ಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಸ್ಟಾರ್ ರೂಬಿ ಆಗಿ ಅಂತ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಡೈರೆಕ್ಟ್ ಸ್ಟಾರ್ ಡೈಮಂಡ್ ಆಗ್ಬೇಕು ಅನ್ಕೊಂಡಿದೀನಿ ಸರ್. ಓಕೆ ಓಕೆ ಓಕೆ, ವೆರಿ ಗುಡ್. ಓವರ್ಟೇಕ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. 6 ಜನರನ್ನ ನೀವು ಸೆಟ್ ಮಾಡಿದ್ರೆ ಇಮಿಡಿಯೇಟ್ ನೀವು ಸ್ಟಾರ್ ಡೈಮಂಡ್ ಆಗೋಗ್ತೀರಿ. ಓಕೆ ಓಕೆ, ನಮ್ ಜೊತೆಗೆ ಫಾರಿನ್ ಟ್ರಿಪ್ ಬರ್ಬೋದು ನಜೀರ್ ಅವರೇ. ಒಳ್ಳೆ ಒಂದು ಸ್ಕೋಪ್ ಇದೆ. ಹೌದೌದು, ಬನ್ನಿ. ಡೆಫಿನೆಟ್ಲಿ ನಮ್ಮ ಸಪೋರ್ಟ್ ಇದೆ. ನೀವು ಆದಷ್ಟು ಈ ಮೀಟಿಂಗ್ ಗೆ ಜನರನ್ನ ಸೇರಿಸ್ಬಿಡಿ, ಬೇಗ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ನಜೀರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಇನ್ಯಾರು ಸ್ಟಾರ್ ಏಜೆಂಟ್ ಅವರು ನ್ಯೂ ಸ್ಟಾರ್ ಏಜೆಂಟ್ ಮಾತಾಡೋರು ಇದ್ರೆ ಮಾತಾಡ್ಬಹುದು. ಗೋವಿಂದ್ ಸೋಮರೆಡ್ಡಿ ಅವರು ಇದ್ದಾರೆ, ಕವಿತಾ ಅವರು ಇದ್ದಾರೆ. ಸೊ ಇದ್ರೆ ಗೋವಿಂದ್ ಸೋಮರೆಡ್ಡಿ ಅವರು ಅವರ ಮಿಸ್ಟರ್ ಇದ್ರೆ ಅವರಿಗೆ ಓಪನ್ ಮಾಡಿ, ಅವರು ಸ್ಟಾರ್ ಏಜೆಂಟ್ ಆಗಿದ್ದಾರೆ, ಅವರ ಸೀಕ್ರೆಟ್ ಅನ್ನ ಹೇಳ್ಬೋದು. ಇದ್ದಾರಾ ನೋಡಿ? ಕವಿತಾ ಅವರಿದ್ದಾರೆ. ಓಪನ್ ಮಾಡಿ. ಕವಿತಾ ಅವರೇ, ಈ ಸೆಕ್ಷನ್ 2 ಮಿನಿಟ್ಸ್ ಅಲ್ಲಿ ಎಂಡ್ ಆಗುತ್ತೆ. ಓಕೆ, ಈಗ ಎಂಡ್ ಆಗ್ತದೆ. ಯು ಹ್ಯಾವ್ ಟು ರೀಜಾಯಿನ್ ಒನ್ಸ್ ಅಗೇನ್. ಸೊ ಓಕೆ, ಕವಿತಾ ಅವರು ಮಾತಾಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹೇಗೆ ಇಷ್ಟು ಬೇಗ ನೀವು ಫಾಸ್ಟ್ ಸ್ಟಾರ್ ಏಜೆಂಟ್ ಆಗಿದ್ರಿ? ಏನು ಸೀಕ್ರೆಟ್ ಅಂತ 1 ನಿಮಿಷದಲ್ಲಿ ಹೇಳ್ಬೋದಾ? ನಾನು ಡೈಲಿ ಹೊಸ ಕಸ್ಟಮರ್ ಹಿಡಿತಾ ಇದ್ದೀನಿ ಸರ್. ನನಗೆಲ್ಲ ಶೈಲಾ ಶೆಟ್ಟಿ ಮೇಡಮ್ ಸ್ಫೂರ್ತಿ. ಓಕೆ, ಹಲೋ, ಕೇಳ್ತದೆ ಮೇಡಮ್, ಕೇಳ್ತದೆ ಹೇಳಿ. ಆದಷ್ಟೇ ನಾನು ಸ್ಟಾರ್ ರೂಬಿ ಆಗ್ಬೇಕಂತ ಮಾಡಿದ್ದೀನಿ ಸರ್. ಓ, ವೆರಿ ಗುಡ್. ನೋಡಿ, ಈಗ ಆಲ್ರೆಡಿ ನೀವು ದಿನ ಕಸ್ಟಮರ್ ಹಿಡಿದ್ರಿಂದ ನೀವು ಸ್ಟಾರ್ ಏಜೆಂಟ್ ಆಗಿದ್ರಿ. ಡೆಫಿನೆಟ್ಲಿ ನೀವು ಸ್ಟಾರ್ ರೂಬಿ ಆಗ್ತೀರಿ, ನೋ ಡೌಟ್ ಎಟ್ ಆಲ್ ದ ಬೆಸ್ಟ್. ಏನಾದ್ರು ಹೇಳಿಕ್ಕಿದ್ರೆ ಹೇಳಿ. ನನಗೆಲ್ಲ ಸೀನಿಯರ್ಸ್ ಆಶೀರ್ವಾದ ಇರ್ಲಿ ಅಂತ 2 ಮಾತು ಮುಗಿಸ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಕವಿತಾ ಅವರೇ, ನಿಮ್ಗೆ ಒಳ್ಳೆ ಸ್ಕೋಪ್ ಇದೆ. ಸೊ ನಾವು ಸೀತಾ ಸಾತಿಹಲ್ ಅವ್ರ ಹತ್ರ ಹೋಗೋಣ. ಸೀತಾ ಸಾತಿಹಲ್ ಅವರೇ, ಹೇಗೆ ನೀವು ಸ್ಟಾರ್ ಏಜೆಂಟ್ ಆಗಿದ್ರಿ ಇಷ್ಟು ಬೇಗ ಫಾಸ್ಟ್ ಅಲ್ಲಿ? ನೀವು ಏನು ಸೀಕ್ರೆಟ್ ನಿಮ್ದು 10,000 PV ಪರ್ಸನಲ್ PV ಮಾಡ್ತಿರಲ್ಲ, ವಾಟ್ ಇಸ್ ದ ಸೀಕ್ರೆಟ್? ಓಪನ್ ಮಾಡಿ. ಸೀತಾ ಅವರು ಇದ್ದಾರಾ? ಸೀತಾ ಮ್ಯಾಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತನಾಡಿ. ಸ್ವಲ್ಪ ನೆಟ್ವರ್ಕ್, ಹುಬ್ಳಿ ಸೈಡ್ ನೆಟ್ವರ್ಕ್ ಪ್ರಾಬ್ಲಮ್ ಕಾಣ್ತದೆ ಅವರಿಗೆ. ಸೊ ಹಾಗಾಗಿ ಕನೆಕ್ಟ್ ಆಗ್ತಾ ಇಲ್ಲ ಕಾಣ್ತದೆ. ಸೊ ಸೀತಾ ಅವರೇ, ನಿಮ್ಗೆ ಫ್ರೀ ಇದ್ದಾಗ ನೋಡಿ ಮಾತಾಡಿ. ಸೊ ಹಾಗಾಗಿ ರಿಯಲಿ ನೀವು ಫಾಸ್ಟ್ ಸ್ಟಾರ್ ಏಜೆಂಟ್ ಆಗಿದ್ರಿ, ಫಾಸ್ಟ್ ಸ್ಟಾರ್ ರೂಬಿನೂ ಆಗ್ತೀರಿ. ಓಕೆ, ಭೂಮಿ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಕನೆಕ್ಟಿಂಗ್? ಇಲ್ಲ ಸರ್, ನಾ ಅನ್ಮ್ಯೂಟ್ ಮಾಡಿ